ಪುಣ್ಯ ಸಂಪಾದನೆ ಇರೋ ಅತ್ಯಂತ ಸರಳವಾದ ಮಾರ್ಗ ಅಂದರೆ ಅದು ದಾನ. ಇವತ್ತು ನಮ್ಮ ಸಮಾಜದಲ್ಲಿ ಭೂದಾನ, ಜಲದಾನ, ಅನ್ನದಾನ, ಕನ್ಯಾದಾನ, ವಸ್ತ್ರದಾನ, ಲೋಹದಾನ ಇದೇ ರೀತಿ ಹಲವು ಅನೇಕ ದಾನಗಳಿವೆ. ಆದರೆ ವಿದ್ಯೆ ಅನ್ನೋದು ಒಂದು ಶ್ರೇಷ್ಠವಾದ ದಾನವಾಗಿದೆ. ಕಾರಣ, ಯಾರು ವಿದ್ಯೆಯನ್ನ ದಾನವಾಗಿ ಕೊಡ್ತಾರೋ ಅವರಲ್ಲಿ ಕೊಟ್ಟಷ್ಟು ಬೆಳೆಯುವ, ಯಾರು ವಿದ್ಯೆಯನ್ನ ಪಡಿತಾರೋ ಅವರಲ್ಲೂ ವೃದ್ಧಿಸುವ, ಯಾರೂ ಅಪಹರಿಸಲಾಗದ ಏಕೈಕ ಸಂಪಾದನೆ ಅಂದರೆ ಅದು ವಿದ್ಯೆ. ಅಂತಹ ಶ್ರೇಷ್ಠವಾದ ವಿದ್ಯೆಯನ್ನ ಕಳೆದ 26 ವರ್ಷಗಳಿಂದಲೂ ನೀಡುತ್ತಿರುವಂತಹ ಮಿಸ್ಟರ್ ಎಸ್.ಟಿ. ಯೋಗೀಶ್ ರವರು ಇವತ್ತು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ರೈಟ್, ಇವರು ಎಸ್.ಟಿ. ಯೋಗೀಶ್ ಹುಟ್ಟಿದ್ದು ಜುಲೈ 27, 1969 ಹಾಸನದ ಶಂಕರನಹಳ್ಳಿಯಲ್ಲಿ. ಇವರ ತಂದೆ ಪುಟ್ಟೇಗೌಡ, ತಾಯಿ ಹನುಮಮ್ಮ ಹಾಗೂ ಇವರ ಧರ್ಮಪತ್ನಿ ಹೇಮಲತಾ, ಮಗಳು ಸಾಹಿತ್ಯ, ಮಗ ಸಾತ್ವಿಕ್. MBA, MSc ಕಂಪ್ಯೂಟರ್ ಸೈನ್ಸ್, MSc ಮ್ಯಾಥಮೆಟಿಕ್ಸ್ ಎಂಬ ವೃತ್ತಿಪರ ಕೋರ್ಸ್ಗಳನ್ನು ಮೈಸೂರಿನಲ್ಲಿ ಮುಗಿಸಿ ಜುಲೈ 5, 1998ರಲ್ಲಿ NTRK ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿಗೆ ಉಪನ್ಯಾಸಕರಾಗಿ ಸೇರಿಕೊಂಡು ಇಂದಿಗೆ 26 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 3 ಬಾರಿ PY ಮೆಂಬರ್ ಹಾಗೂ 1 ಬಾರಿ POS ಮೆಂಬರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್, ನಿಮ್ಮ ಲೈಫ್ನ ನಿಮಗೆ ರಿವೈಂಡ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್ ಸರ್, ನಿಮ್ಮ ಫಾದರ್ ಮದರ್, ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯ ಜೀವನ ಅಂದರೆ ನಮ್ಮದು 1 to 7th ಹೇಗಿತ್ತು ಅಂದರೆ, ಸಾಟರ್ಡೆ ಸಂಡೇ ಬಂದರೆ ದನ ಕಾಯಕ್ಕೆ ಹೋಗ್ತಿದ್ವಿ. ಅಲ್ಲಿ ಫ್ರೆಂಡ್ಸ್ಗಳು ಅದು ಏನು ಇದರಲ್ಲಿ ಬೇಸಿಗೆ ಟೈಮಲ್ಲಿ ಏಡಿಗಳು ಹಿಡಿಯೋದು, ಇಲಿಗಳು ಹಿಡಿಯೋದು, ಅದನ್ನು ಸುಟ್ಕೊಂಡು ತಿನ್ನೋದು, ಆಮೇಲೆ ಮಾವಿನಕಾಯಿನ ಕೆಡಿಕೆ ಬರೋದು ಹೋಗಿ, ಆಮೇಲೆ ಹೋಗ್ಬಿಟ್ಟು ಸೋರೆಕಾಯಿನ ಕದ್ದು ಮುರ್ಕ ಬಂದು ಬೇಯಿಸ್ಕೊಳ್ಳೋದು. ಅಲ್ಲೇ ದನ ಕಾಯ್ಬೇಕಾದ್ರೆ ಎಲ್ಲ ಬೇಯಿಸ್ಕೊಂಡು ತಿಂತಿದ್ವಿ. ಆಮೇಲೆ ಇದರಲ್ಲಿ ನವಂಬರ್ ಮಂತಲ್ಲಿ ಏನು ಮಾಡ್ತಿದ್ವಿ ಅಂದರೆ ಅವಲಕ್ಕಿ ಹಿಡಿಯೋದು. ನಾವೇ ಎಲ್ಲರೂ ಸೇರಿ ಭತ್ತ ತರ್ಕೊಬರಿ ಹೋಗ್ಬಿಟ್ಟು ಅದನ್ನು ಅವಲಕ್ಕಿ ಹಿಡಿತಿದ್ರು. ಅಲ್ಲೇ ಅವಲಕ್ಕಿ ಹಿಡಿದು ಅವಲಕ್ಕಿ ತಿಂತಿದ್ವಿ. ಭಾರಿ ಕಷ್ಟ. ಬೆಳಗ್ಗೆ ಎದ್ಬಿಟ್ಟು ಕಸ ಹಾಕಿ ಬನ್ನಿ ಏನಾರು, ಉಳ್ಕೋಕೆ ಬನ್ನಿ ಏನಾರು, ಉಳ್ಕೋಕೆ ಬಂದು ಕಸ ಹಾಕ್ಬಿಟ್ಟು ಉಳ್ಕೋಕೆ ಬಂದು ಸ್ಕೂಲ್ಗೆ ಹೋಗ್ಬೇಕಾಯ್ತು. ಸ್ಕೂಲಿಂದ ಬಂದು ಹೋದ್ಮೇಲೆ ಸಗಣಿ ಎತ್ಕೊಂಬರೋಗು ಅಂತ ಕಳ್ಸೋರು. ಸಗಣಿ ಗುಟ್ಟಿಗೆ ಸಗಣಿ ಹಾಕ್ಬೇಕಾಯ್ತು. ಅಲ್ಲಿ ಸಗಣಿ ಹಾಕ್ಬೇಕಾದ್ರೆ ಒಂದ್ಸರಿ ಕಾಂಟ್ರಾಕ್ಟ್ ನಡೀತಿತ್ತು ಕೆಲಸ, ಅದೊಂದು ಕೆರೆಯಲ್ಲಿ. ಆ ಕೆರೆಯಲ್ಲಿ ಕಾಂಟ್ರಾಕ್ಟ್ ನಡಿಬೇಕಾದ್ರೆ ಹಿಂದೆ ಎಲ್ಲ ಸರ್ವೆ ಮಾಡಕ್ಕೆ ಬರ್ತಿದ್ರು. ಆ ಕಾಂಟ್ರಾಕ್ಟು ನಮ್ಮ ಅಣ್ತಂಬ್ರ ಪೈಕೇನೆ. ಅವ್ರು ಬರ್ತಾವ್ರಲ್ಲ, ಅವ್ರು ಆಗಕ್ಕೆ ಏನು ಬೇಕು, ಏನು ಓದಬೇಕು ಅಂತ ಕೇಳಿದೆ. ಅದೆಲ್ಲೂ ಆಗುತ್ತೋ ಹೋಗ ನಿನಗೆ ಅಂತ ಅಂದರು. ಆಗ ಅವರು ಆ ಜೀಪಲ್ಲಿ ಬರೋ ತನಕ ಕಾಯ್ಕೊಂಡು ಕುಂತ್ಕೊಂಡದ್ದು. ಅವ್ರನ್ನ ಹೋಗ್ಬೇಕಾದ್ರೆ ಕೊನೆಗೆ ಅವ್ರ ಹತ್ರ ಒಂದು ಕೇಳಿದೆ, ಸರ್ ನೀವು ನಿಮ್ಮಂಗೆ ಆಗ್ಬೇಕು ನಾನು ಏನು ಹೋಗ್ಬೇಕು ಸರ್? ಇಂಜಿನಿಯರ್ ಮಾಡ್ಬೇಕು ಕಣಪ್ಪ, ಅಥವಾ ಡಿಪ್ಲೊಮಾ ಮಾಡಬೇಕು. ಅವತ್ತಿಂದನೇ ನನಗೆ ಚಾಲೆಂಜ್ ಬಂತು, ನಾನು ಇಂಜಿನಿಯರ್ ಮಾಡಲೇಬೇಕು ನಾನು ಒಂದು ಡಿಗ್ರಿನ ಅಂತ. ನಂಗೆ ಡಿಗ್ರಿ ಡಿಪ್ಲೊಮಾ ಅಂತ ಗೊತ್ತಿರಲಿಲ್ಲ. ಇಂಜಿನಿಯರಿಂಗ್ ಅನ್ನೋ ಕಾನ್ಸೆಪ್ಟ್ ಮಾತ್ರ ನನ್ನ ಮೈಂಡ್ಗೆ ಹೋಯ್ತು. 6ನೇ ಕ್ಲಾಸಿಂದನೇ ನನಗೆ ಛಲ ಬಂದಿತ್ತು, ನಾನು ಇಂಜಿನಿಯರಿಂಗ್ ಮಾಡಲೇಬೇಕು. ಅದೇ ನಮ್ಮ ತಂದೆ ಅವರು ಲೈಕ್ ರೈತರು, ಅವರು ಪ್ಯೂರ್ಲಿ. ಅವ್ರು ಓದಿದ್ದು 4ನೇ ಕ್ಲಾಸು. ಆದರೂ ಸಹ ನಮ್ಮಪ್ಪ ನಮಗೆ ಈಗಲೂ ನೆನಪಿದೆ, ಸಕ್ಕರೆ ಕಾರ್ಖಾನೆ ಅಂತ 4ನೇ ಕ್ಲಾಸಲ್ಲಿ ಒಂದು ಕನ್ನಡದಲ್ಲಿ ಒಂದು ಚಾಪ್ಟರ್ ಇತ್ತು. ಆ ಚಾಪ್ಟ್ರನ್ನ ನನಗೆ ಹೇಳ್ಕೊಡೋದು ನಮ್ಮಪ್ಪ. ಭಾರಿ ಆನೆಸ್ಟ್ ಪರ್ಸನ್. ಲೈಕ್ ಅವ್ರಿಗೇನು ಕೆಟ್ಟದ್ದು ಏನು ಅಂತ ಗೊತ್ತೇ ಇಲ್ಲ. ಅವ್ರಿಗೆ ಒಂದೇ ಒಂದು ಚಟ ಎತ್ತದ್ದು ಗಾಡಿ ಓಡಿಸೋದು. ಅವರೇ ರೊಟ್ಟಿ ಕೊಡೋಕೆ ಹೋದರೆ ಊಟ 6 ಉಳಕ್ಕೆ ಹೋಗ್ತಿದ್ರು. ರೊಟ್ಟಿ ತಗೊಂಡು 5 ನಿಮಿಷ ಲೇಟ್ ಆದರೆ ನಮಗೆ ಹೊಡೆಯೋರು. ಅಂದ್ರೆ ಏನಕ್ಕೆ ಹೊಡೆಯೋರು ಅಂದರೆ ಅವ್ರಿಗೆ ತಿನ್ನೋಕ್ಕಲ್ಲ, ಎತ್ಕೊಳ್ಳಿ ಕೊಡಬೇಕಾಯ್ತು. ನಮ್ಮ ಮನೇಲಿ ಹೇಗಿತ್ತು ಸಿಸ್ಟಮ್ ಅಂದರೆ, ಅವ್ರಿಗೆ ತಿಂಡಿ ಸಪ್ರೇಟು, ಎತ್ಕೊಳ್ಳಿ ಓರಿ. ನಮ್ಮಪ್ಪ ಓರಿ ಸಾಕೋದ್ರಲ್ಲಿ ನಮ್ಮೂರು. ಆ ಓರಿಗಳಿಗೆ ಫಸ್ಟ್ ಒಂದೊಂದು ರೊಟ್ಟಿ ಕೊಡಬೇಕು. ಒಂದೊಂದು ರೊಟ್ಟಿ 2 ರೊಟ್ಟಿ ಸಪ್ರೇಟು. ಒಂದು ಮಗಳು ಬೇಯಿಸ್ಕೊಂಡು 2 ರೊಟ್ಟಿ ತಗೊಂಡು ಹೋಗ್ಬೇಕಾಯ್ತು. ಅದನ್ನು ಅವ್ರು ಹೇಳ್ದಂಗೆ ಕೇಳೋವು. ಅಯ್ಯ ರಾಮ ನಿಂತ್ಕೊ ಅಂದ್ರೆ ನಿಂತ್ಕೊಳ್ಳೋವು. ಅವ್ರಿಗೆ 2 ರೊಟ್ಟಿ ಕೊಟ್ಟು ಆಮೇಲೆ ತಿಂತಿದ್ರು ಅವರು. ಹೀಗೆ ಅವ್ರ ಭಾರಿ ಅವರಿಗೆ ಅವ್ರದ್ದು ಒಂದು ವಿಭಿನ್ನವಾದ ವಾತಾವರಣ. ನನಗೆ ಆ್ಯಕ್ಚುಲಿ ಆಗ ಹಿಂದೆ ಮಟನ್ ಕಡಿಮೆ ತರೋರು, ನಿಮ್ಗೆ ಗೊತ್ತಿರಬೇಕು ಅನ್ಸುತ್ತೆ. 2 ಪೀಸ್ ಬಿಡೋರು. ನಮ್ಮ ಅಪ್ಪಗೆ ಹಾಕಿರೋ ನನಗೆ ಬಿಡೋರು. ನನಗೆ ಮಟನ್ ಅಂದ್ರೆ ತುಂಬ ಇಷ್ಟ ಇತ್ತು. ಹಾಗೆ ಅವರು ಭಾರಿ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು. ಮತ್ತು ನಮ್ಮ ಮನೆಯಲ್ಲಿ 5 ಜನ ಗಂಡು ಮಕ್ಕಳು. ನಾವು ಸತ್ತೋಗ್ಬಿಟ್ಟ. 5 ಜನದಲ್ಲಿ ಎಲ್ಲರಿಗೂ ಹೊಡೆದವ್ರೆ ನಮ್ಮಪ್ಪ, ಬಟ್ ನನಗೆ ಮಾತ್ರ ಹೊಡಿತೀವಿ. ಏನೋ ತುಂಬ ಪ್ರೀತಿಯಿಂದ ಸಾಕೋರು. ಆಮೇಲೆ ನನಗೆ 6 ಉಳೋದನ್ನ ಕಳಿಸ್ಲೇ ಇಲ್ಲ ಅವರು. ನನ್ನ ಮಗ 6 ಉಳೋದು ಲೈಫಲ್ಲಿ ಅವ್ನು ಕಲಿಬಾರ್ದು ಅಂತ ನಮ್ಮ ಮನೇಲಿ ನಮ್ಮ ಅಪ್ಪನೇ 6 ಉಳದಲ್ಲೇ
ಮೇಣಿ ಮೇಲೆ ಕೈ ಇಡೋದು ಅಂತ ಹೇಳ್ತಾರೆ. ಇವನ್ ಮೇಣಿ ಮೇಲೆ ಕೈ ಊರಿಸ್ಬಾರ್ದು ಅಂತ ನಮ್ಮಪ್ಪ ನನಗೆ ಯಾವತ್ತು ಅದೊಂದು ಪ್ಯಾಸೆಯನ್ನು ನನಗೆ ಹೇಳ್ಕೊಡ್ಲಿಲ್ಲ. ಅದೊಂದು ನಮ್ಮಮ್ಮ ತುಂಬ ಅವರು ಇನ್ನೆಸೆಂಟು, ನೋಡಿದ್ರೆ ನೋಡಿ ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿ. ಬರೀ ನಾವು ಅವಾಗ ಇದು ನಮ್ಮ ಮನೇಲಿ ತುಂಬ ಹಸ್ಗಳು ಹಾಲು ಕೊಡೋರು, ಬೆಣ್ಣೆ ಮಾಡೋರು. ಹಾಲು ಕಾಯಕ್ಕೆ ಇಟ್ಟಿದ್ರು ಒಲೆ ಮೇಲೆ, ಅದಕ್ಕೊಂದು ಬೆಣ್ಣೆ ಹಾಕ್ಬಿಟ್ಟು ರೊಟ್ಟಿ ಥರ ಕೆನೆ ಬರೋದು. ಮಧ್ಯಾಹ್ನ ಊಟಕ್ಕೆ ಬಂದಾಗ ಸಂಜೆ 4 ಗಂಟೆ ಸ್ಕೂಲ್ ಬಿಡೋರಲ್ಲ, ಆ ಒಂದು ಕಡ್ಡಿ ತಗೊಂಡು ಕ್ಯಾನೆ ಎಲ್ಲನೂ ತಿನ್ಕೊಂಡು ಹೋಗಿದ್ರು. ಆಮೇಲೆ ನಮ್ಮಮ್ಮ ನಮಗೆ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. ಯಾವತ್ತೂ ನಮ್ಗೆ ಹಾಲು ಬೆಣ್ಣೆ ಇಲ್ದಲೆ ಊಟನೇ ಕೊಟ್ಟಿಲ್ಲ. ಆರೋಗ್ಯವಾಗಿ ಕಾಪಾಡಿ ನಮ್ಮನ್ನೆಲ್ಲ ಇದು ಮಾಡಿದ್ರು. ಮತ್ತು ಇನ್ನೊಂದು ವಿಶೇಷ ನಮ್ಮಲ್ಲಿ ಅಂದರೆ, ನಮ್ಮಮ್ಮ ಇವತ್ತು ಅಂತಾರೆ, ನನ್ನ ಲೈಫಲ್ಲಿ ಇಲ್ಲಿವರೆಗೂ ಒಂದು ದಿವಸನೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಲ್ಲ. ಆ ರೀತಿ ಅವತ್ತಿನ ಫುಡ್ಡು ನನಗೆ ಕಾಪಾಡ್ಕೊಂಡು ಬಂದಿದೆ. ಎಸ್ ಸರ್, ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ಟೀಮ್ ಏನು ಕಲೆಕ್ಟ್ ಮಾಡಿದೆ ನೋಡ್ಕೊಂಬರೋಣ ಬನ್ನಿ. ಒಬ್ರು ಪ್ರಕಾಶು, ಒಬ್ರು ಕೃಷ್ಣಗೌಡ, ಒಬ್ಬರು ಯೋಗೇಶು, ಒಬ್ಬರು ಮುಂಜೇಗೌಡ. ಅವು ಓದಕ್ಕೆ ಕಳಿಸಿ 7ನೇ ಕ್ಲಾಸ್ ಇತ್ತು ಊರಲ್ಲಿ. 7ನೇ ಕ್ಲಾಸ್ ಮುಗಿದ್ಮೇಲೆ ಇಲ್ಲಿ ಹಾಸನದಲ್ಲೇ ಇಲ್ಲಿ ರೂಮ್ ಮಾಡ್ಕೊಂಡಿದ್ರು. ರೂಮಲ್ಲಿದ್ದರು. ಇದು ನಾವು ಈ ಮಗ, ಆ ಮಗ, ಇದು ನಮ್ಮ 4 ನಮ್ಮ ಫ್ರೆಂಡ್ಗಳು ಎಲ್ಲ ಒಂದೇ ರೂಮಲ್ಲಿ ಓದ್ಕೊಂಡಿದ್ದು. ಅಡುಗೆ ಎಲ್ಲ ನಿದ್ದೆ ಮಾಡಿಕೊಡೋದು. ಇವರಿಗೆಲ್ಲ ಅಡುಗೆ ಮಾಡೋಕ್ಕೆ ಬರ್ತಾರಲ್ಲ, ಅದೇ ಮಾಡ್ತೀವಿ. ಓದ್ತಾ ಇದ್ರು ಎಲ್ಲರಿಗೂ ಆಸ್ಪತ್ರೆಗೆಲ್ಲ ಅಡುಗೆ ಮಾಡಿಕೊಡೋದು. ತಿಂಗ್ಳಿಗಟ್ಲೆ ಎಲ್ಲ ಅಡುಗೆ ಮಾಡಿಕೊಟ್ಟಿದ್ದೆ. ನೆಂಟ್ಬಿಟ್ಟು ಒಂದು ಜೋರಾಗಿ ಒಂದು ಮಾತಾಡೋಕ್ಕಲ್ಲ. ಓಕೆ ಸರ್, ನಿಮ್ಮ ಬಾಲ್ಯ ಜೀವನವನ್ನು ನಿಮ್ಮ ಹುಟ್ಟೂರಿನಲ್ಲೇ ಕಳಿತೀರಿ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಹಾಸನಕ್ಕೆ ಬರಬೇಕಾಗುತ್ತೆ. ಅದರ ಬಗ್ಗೆ ನಿಮ್ಮ ಬ್ರದರ್ ಮಂಜೇಗೌಡರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕೃಷ್ಣೇಗೌಡರು ಅಂತ ಹಿರಿಯಣ್ಣ, ಅವರು 9th ಇತ್ತು. ತಮ್ಮದಿರನ್ನು ಓದಿಸ್ಬೇಕು ಕ್ಲಾಸ್. ಆಮೇಲೆ ಯೋಗೇಶ್ವರು ಅವಾಗ ಬಡಸ್ತಾನ ಆದಾಗ ಕೃಷ್ಣೇಗೌಡರು ಹಾಸ್ಟ್ಲಿಗೆ ಹಾಕಿರೋರು. ಮಿಡ್ಲ್ ಸ್ಕೂಲ್ ಮುಗಿಸ್ಬಿಟ್ಟು ಹೋದಾಗ ಅವರ ಕಾಲೇಜ್ ಲೆವೆಲಿಗೆ ಹೋದಾಗ ಹಾಸನದಲ್ಲಿ ರೂಮ್ ಮಾಡ್ತಾರೆ. ನಾನು ಇಲ್ಲಿಂದ ರೇಷನ್ ಬಸ್ ಸ್ಟಾಪಲ್ಲಿ ಇಲ್ಲದ್ರೆ ಒಂದ್ಸರಿ ತೋರಿಸೋರು ಮನೆಗಳು ನಡ್ಕೊಂಡು ಹೋಗುವೇನ. ಇಲ್ಲಿಂದ ರೇಷನ್ ತಗೊಳ್ಳೋದು, ಆಮೇಲೆ ಸಂಡೇ ಟೈಮ್ ಸ್ಪೆಷಲ್ ಮಾಡಿದ್ರೆ ಅವರೆಲ್ಲ ಮಾಡ್ಕೊಳಕ್ಕೆ ಹಾಕ್ತಾರೆ. ಇಲ್ಲಿಂದ ನಾನು ತಗೊಂಡು ಹೋಗೋದು, ಮಾಡ್ಕೊಬಿಟ್ಟು ಒಂದು ಬಾಕ್ಸಿಗೆ ಹಾಕೊಂಡು ಎದೆ ಮೇಲೆ ಅಕ್ಕಿ ಇಟ್ಕೊಂಡು ಗೊತ್ತಾಯ್ತು. ಅದೇ ಒಂಥರ ಖುಷಿ. ನಾನು ಎಲ್ಲಿಗೂ ಹೊರಗಡೆ ಪಿಕ್ನಿಕ್ ಹೋಗ್ತಾ ಇದ್ದೇನೆ, ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲ ಒಂಥರ ಪಿಕ್ನಿಕ್ ಹೋಗ್ತಾ ಇದ್ದೀನಿ. ಹೊರಗಡೆಯಿಂದ ಓದ್ಕೊಂಡ್ರೆ ಅಂತೇಳಿ ಬಂದಾಗ ಅದು ಒಂದು ಖುಷಿನ ಎಲ್ಲರೂ ಒಟ್ಟಿಗೆ. ಅದಾದ್ಮೇಲೆ ನಾವು ದೊಡ್ಡ ಕುಟುಂಬ ಅಲ್ವಾ, ಬರೀ ಕಷ್ಟ ಜೀವನ ಇತ್ತು. ಅದರಲ್ಲಿ ನಮ್ಮ ಅಣ್ಣ ಅಲ್ಲಿ ಹೈಸ್ಕೂಲನ್ನ ಅಲ್ಲಿ ಅರ್ಕಲಗೋಡಲ್ಲಿ ಓದಕ್ಕೆ ಹೋದ್ರು. ನನ್ನನ್ನು ಹಾಸನ್ಗೆ ಸೇರಿಸಿದ್ರು. ಹಾಸನ್ಗೆ ಬಂದಾಗ ಓಡಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಯಾರನ್ನೋ ಒಬ್ಬರನ್ನ ಹಿಡಿದ್ಬಿಟ್ಟು ಹಾಸ್ಟೆಲಿಗೆ ಸೇರಿಸಿದ್ರು. OBC ಹಾಸ್ಟೆಲಿಗೆ ಸೇರಿಸಿದ್ರು. ಆ OBC ಹಾಸ್ಟೆಲಲ್ಲಿ 8th, 9th, 10th ಓದ್ಕೊಂಡೆ. ಶಿವರಾತ್ರಿ ಹಬ್ಬ ಅಂತ ಅಮ್ಮ ಬಾರ ಮನೆಗೆ ಅಂತ ಕರೆದು ತಮಟ ತಿನ್ಕೊಂಡು ಹೋಗಿ ಅಂತೇಳಿ ನಮ್ಮ ಪಕ್ಕದ ಮನೆಯವರು ನಮ್ಮ ಹಾಸ್ಟೆಲಲ್ಲೇ ಇದ್ರು. ಆಮೇಲೆ ನಮ್ಮ ಅಮ್ಮ 2 ರೂಪಾಯಿ ಕೊಡ್ತು ಅವನಿಗೆ, ಅಂದರೆ ನೀನು ಇಟ್ಕೋ, ಇವನಿಗೆ ಪಿಕ್ಚರ್ ತೋರಿಸು ಅಂತ. 8ನೇ ಕ್ಲಾಸಲ್ಲಿ ನಾನು ಫಸ್ಟ್ ಪಿಕ್ಚರ್ ನೋಡಿದ್ದು. ಸೈರಿ ಥಿಯೇಟ್ರಲ್ಲಿ ಪಿಕ್ಚರ್ ಇತ್ತು. ಅದು ಸ್ಕೂಲೆಲ್ಲ ಮುಗಿಸ್ಕೊಂಡು ಸೆಕೆಂಡ್ ಶೋಗೆ ಹೋದ್ವಿ. ಜನ್ಮದ ಅನುಬಂಧ ಅಂತ ಫಿಲಮ್ ಹೆಸರು. ಅದು ಶಂಕರ್ನಾಗು, ಅನಂತನಾಗ ಎಲ್ಲ ಇದ್ರು, ಕುದುರೆ ಎಲ್ಲ ಧೀರೇಂದ್ರ ಗೋಪಾಲ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಡಿಸ್ಪ್ಲೇ ಆಗುತ್ತೆ ಅಂತ. ಆಮೇಲೆ ನಮ್ಮ ಪಕ್ಕದ ಮನೆ ಮಂಜಣ್ಣ, ಇವರೆಲ್ಲ ಬಂದ್ರಲ್ಲ, ಇವರೆಲ್ಲ ಎಲ್ಲೇ ಅವ್ರೆ ಅಂತ ಅಲ್ಲ ಕಣೋ, ಇದು ರೆಕಾರ್ಡ್ ಆಗಿ ಅಲ್ಲಿ ಪಿಕ್ಚರ್ ಅಲ್ಲಿಂದ ತೋರಿಸ್ತಾರೆ, ಅಲ್ಲಿ ಬಿಡ್ತಾ ಇರಲ್ಲ, ಅದು ತೋರಿಸಿದ್ರು. ಪ್ರೊಜೆಕ್ಟ್ರಿಂದ ಬಿಡ್ತಾರೆ,
ಅಲ್ಲಿಂದ ಇಲ್ಲಿ ಬರುತ್ತೆ, ರೆಕಾರ್ಡ್ ಆಗಿರುತ್ತೆ ಅದು ಅಂತ ಹೇಳಿದ್ರು. ಹಾಗೆ ನಮ್ಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ಲೈಫ್ ಅಂದರೆ ಎಂಜಾಯ್ಮೆಂಟೇ ಗೊತ್ತಿಲ್ಲ, ಬಟ್ ಓದ್ಬೇಕಷ್ಟೇ. ಹೈಸ್ಕೂಲು ಒಳ್ಳೆ ಪರ್ಸೆಂಟೇಜ್ ಮಾಡಿದ್ಮೇಲೆ ಹೈಸ್ಕೂಲಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ಕೊಂಡೆ ನಾನು. ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಅನ್ನೋದು ಟೀಚರು ಅದರು ನಮ್ಮ ಕ್ಲಾಸಿಗೆ. ಇವ್ನು ಯಾವ ಲೆಕ್ಕ ಕೊಡ್ತಾನೋ ಅಂತ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಏನು ಹೇಳೋರು ಅಂದ್ರೆ ಒಂದು ಪೋಲಿ ತಂಡ ಇತ್ತು. ಯೋಗೀಶ, ಇವತ್ತು ಒಂದು ಕಷ್ಟದ ಲೆಕ್ಕ ಹುಡುಕೆ ಬರೋಲ್ಲ, ಈ ಸುಬ್ಬೆಗೌಡಗೊಂದು ಇದು ಮಾಡ್ಬಿಡೋಣ, ಲೆಕ್ಕ ಕೊಡೋಣ. ನನಗೆ ಗೊತ್ತಿದ್ದದು ಸಮೀಕರಣ ಅಂತ ಗೊತ್ತಿರುತ್ತೆ. ಅಂದರೆ ಈಗ ಇದಿದೆಯಲ್ಲ, ಈಗ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಮೂಲಗಳ ಮತ್ತು ಗುಣದದ್ದು ಕಂಡುಹಿಡಿದು ಒಂದು ಲೆಕ್ಕ ಇತ್ತು. ಅದು ಸಖತ್ ತಪ್ಪಿತ್ತು, ಅದನ್ನು ನಾನು ಮಾಡಿವೆ, ಅದನ್ನು ಕೊಟ್ಟೆ. ಅದನ್ನು ಕೊಟ್ಟು ಇಡೀ ಪೀರಿಯಡೆಲ್ಲ ಆಗೋಯ್ತು. ಆಮೇಲೆ ಯೋಗೀಶ ಬರ ಇಲ್ಲಿ, ಈ ಮಕ್ಕಳಿಗೆ ಗಲಾಟೆ ಮಾಡ್ತಾರೆ ಕಣ ಅಂತ ನಾನು ಬೋರ್ಡಲ್ಲಿ 5 ರಿಂದ 10 ನಿಮಿಷ ಒಳಗೆ ಬರೋದಾಗ್ತಾ ಇಲ್ಲ. ಆದ್ಮೇಲೆ ಹಂಗೆ ಅನ್ನೋರು ನನಗೆ ತುಂಬ ಫ್ರೆಂಡ್ಲಿ ಆಗಿದ್ರು ನನಗೆ. ಅವ್ರಿಗೂ ಇನ್ನೊಬ್ರು ಶೇಖರಯ್ಯ ಅಂತಿದ್ರು, NSS NCC ಮಾಸ್ಟರ್ ಅವರು. ನನಗೆ ಅದ್ರ ಸ್ಟೋರ್ ರೂಮ್ ಕೀನೇ ಕೊಡೋರು, ಅವ್ರಿಗೆಲ್ಲ ಬಟ್ಟೆ ಕೊಡೋ ಅಂತ. ನನಗೂ ಸೇರಿಸ್ಕೊಂಡ್ರು. ನಾನು ಹೈಟ್ ಕಡಿಮೆ ಇದ್ರು ಬಾರ ಅಂತ ಹೇಳಿ 9th ಇದಕ್ಕೆ NCC ಸೇರಿಸ್ಕೊಂಡ್ರು. ಕ್ಯಾಂಪ್ ಮಾಡಿದ್ವಿ ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದಿದೆಯಲ್ಲ, ಕಾಲೇಜು ಸ್ಟೇಡಿಯಂ ಹತ್ರ ಕ್ಯಾಂಪು. ಅಲ್ಲಿ 1 ವಾರ ಕ್ಯಾಂಪ್ ಅಟೆಂಡ್ ಮಾಡಿದೆ. ನಮ್ಮಲ್ಲಿ 10th ಮಾಡಿದೆ. ಹೀಗೆಲ್ಲ ಆಗಿ ಒಳ್ಳೆ ಪರ್ಸೆಂಟೇಜ್ ಮಾಡಿ ಆಗ ಕ್ವಶನ್ ಬಂತು ನನಗೆ, ಏನು ಮಾಡ್ಬೋದು ನಾನು. ಆಗ ನಾನು ನಮ್ಮ ಅಣ್ಣ ಸೈನ್ಸ್ ತಗೊಂಡ್ರೆ ಒಳ್ಳೇದು ಅಂತ. ಅವ್ರು ಆಲ್ರೆಡಿ BSc ಮಾಡ್ತಾಯಿದ್ರು. BSc ಮಾಡೋಕ್ಕೆ ಹೋದಾಗ ನಾನು ಹೈಸ್ಕೂಲ್ ಮುಗಿಸ್ಕೊಂಡು, ಹೈಸ್ಕೂಲಲ್ಲಿ ಹೇಗಿತ್ತು ಅಂದರೆ, ಏನಾದರೂ ಊರಲ್ಲಿ ನಮ್ಮ ಮದುವೆ ಆಗಿತ್ತು ನಮ್ಮ ಅಕ್ಕ. ನಮ್ಮ ಬಾವ ಬಂದರೆ ಕೋಳಿ ಕುಯ್ಯೋರು, ನಾಟಿ ಕೋಳಿಯ. ನಮ್ಮ ಅಮ್ಮ ಟಿಪಿಕೇರಿಯಲ್ಲಿ ಹಾಕಿ ಕೊಟ್ಟು ಕಳ್ಸೋದು ಬೆಳಿಗ್ಗೆ ಟೈಮ್. ಸಾಂಬಾರನ್ನು ನಾನು ಅದಕ್ಕೆ ಹಾಕಿ ಅದಕ್ಕೆ ಬೇಕು ತುಪ್ಪ ಹಾಕಿ ಕೊಟ್ಟು ಕಳ್ಸೋದು. ನಾನೆಲ್ಲೋ ಒಂದು ಮರದ ಕೆಳಗಡೆ ಕೂತ್ಕೊಂಡು ತಿಂತಿದ್ದೆ. ಹಾಗೆ ನಡೀತಾ ಇತ್ತು. ನಮ್ಗೆ ಇಲ್ಲಿ ನಾನ್ ವೆಜ್ ಕೊಡ್ತಿರ್ಲಿಲ್ಲ ಹಾಸ್ಟೆಲಲ್ಲಿ. ವಾರಕ್ಕೊಂದ್ಸರಿ ಅಲ್ಲಿಂದ ಮಾಡೇ ಕೊಟ್ಟು ಕಳ್ಸೋರು. ಆಗ ಹೈಸ್ಕೂಲು ಮುಗಿದ ಮೇಲೆ ಕಾಲೇಜಿಗೆ ಸೇರ್ಕೋಬೇಕಾದ್ರೆ ಸೈನ್ಸ್ ತಗೋಬೇಕು ಅಂತ ಗೌರ್ಮೆಂಟ್ ಹೈಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಇತ್ತು ಸೈನ್ಸ್. ಆಗ ಎಲ್ಲೂ ಇರಲಿಲ್ಲ, ವೆಂಕಟೇಶ್ವರ ಕಾಲೇಜ್ ಬಿಟ್ಟರೆ ಎಲ್ಲೂ ಇರಲಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಓದಿಸೋದು ಕಷ್ಟ ಇತ್ತಲ್ಲ, ನಾನು ಅದು ಗೌರ್ಮೆಂಟ್ ಕಾಲೇಜ್ ಸೇರ್ಕೊಂಡೆ. ಅವತ್ತು ನಾನು ಅದೇ ಫಸ್ಟ್ ಪ್ಯಾಂಟು ನನ್ನ ಲೈಫಲ್ಲಿ. ಫಸ್ಟ್ PUCಲೇ ಫಸ್ಟ್ ಪ್ಯಾಂಟ್ ತಗೊಂಡಿದ್ದು. ನಮ್ಮ ಅಣ್ಣ ಒಂದು ಕರ್ಕೊಂಡೋದ್ರು, 2 ಪ್ಯಾಂಟು, ಶೂ, ಚಪ್ಪಲಿ ಎಲ್ಲನೂ ತೊಗೊಟ್ರು. ನಂಗೆ ತಲೆ ಬಚ್ಕೊಳಕ್ಕೂ ಬರ್ತಿರಲಿಲ್ಲ ಸರಿಯಾಗಿ. ನಮ್ಮ ಅಣ್ಣ ಆಗ ರೂಮ್ ಮಾಡಿದ್ವಿ ಫಸ್ಟ್ PUC. ರೂಮ್ ಮಾಡ್ಕೊಂಡು ನಾನು ನಮ್ಮ ಅದೇ ಪ್ರಕಾಶ್ ಅವರನ್ನು ಒಟ್ಟಿಗೆ ರೂಮ್ ಮಾಡ್ಕೊಂಡು, ಇನ್ನೊಬ್ರು ನಾಗೇಗೌಡ ಅಂತಿದ್ವಿ. ತಲೆ ಎಲ್ಲ ಬಾಚಿಬಿಟ್ಟು ನೀಟಾಗಿ ಪ್ಯಾಂಟ್ ಹಾಕೊಂಡು ಕರ್ಕೋಗೋರು ಸ್ಕೂಲಿಗೆ, ಕಾಲೇಜಿಗೆ. ಅವರು ಫಸ್ಟ್ PUC, ಅವರು ಡಿಗ್ರಿ ಇದ್ದರು. ಈಗ ಅಲ್ಲೂ ಚೆನ್ನಾಗಿ ಓದ್ಕೊಂಡು ನನಗೆ ಟಾಸ್ಕ್ ಅಂತೂ ಕ್ಲಿಯರ್ಗೆ ಆಗ್ತದೆ. ಅವರೆಲ್ಲ ಟ್ಯೂಷನ್ಗೆ ಹೋಗೋರು ಫ್ರೆಂಡ್ಸ್ಗಳೆಲ್ಲ. ಆಗ ಸೆಕೆಂಡ್ PUCಲಿ ಫಸ್ಟ್ PUCಲಿ ಸೈನ್ಸ್ ಅಂದರೆ ಟ್ಯೂಷನ್ ಅಂತಿದ್ದು. ನಾನು ಟ್ಯೂಷನ್ಗೂ ಹೋಗಲಿಲ್ಲ, ಹಗಲು ರಾತ್ರಿ ಓದ್ತಿದ್ದೆ. ಅಲ್ಲಿ ಬೆಳಗ್ಗೆ ಅಡುಗೆ ಮಾಡಿ ತಿಂಡಿ ಮಾಡಿ ಬರ್ತಿದ್ದೆ. ತಿಂಡಿ ಮಾಡ್ಕೊಂಡು ಬರೀವು, ಮತ್ತು ಮಧ್ಯಾಹ್ನಕ್ಕೆ ಮಾಡಿ ಇಟ್ಟು ಬರೋವು, ಹೋಗಿ ಮತ್ತೆ 2 ಗಂಟೆ ರಾತ್ರಿ ತನಕನೂ ಓದ್ಕೊಳ್ಳಿವು ನೈಟು. ಮತ್ತು ಬೆಳಿಗ್ಗೆ 6 ಗಂಟೆಗೆ ತಿಂಡಿ ಮಾಡಿಬಿಟ್ಟು ಈ ರೀತಿ ಸೆಕೆಂಡ್ PUCನ ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಮಾಡಲೇಬೇಕಂತ ನನಗೆ ಟಾಸ್ಕ್ ಇತ್ತು. ಆಗ PCM ಚೆನ್ನಾಗಿ ಓದಬೇಕು ಅನ್ನೋದು ನಮ್ಮ ಟೀಚರ್ಗಳು ಕೇಳಿದೆ. ತುಂಬ ಕ್ಲೋಸ್ ಆಗಿದ್ರು ನನಗೆ. ಎಲ್ಲೂ ನನಗೆ ಟೀಚರ್ ನನಗೆ ಎಗನೆಸ್ಟೇ ಇಲ್ಲ, ಮಗನ ಥರ ಬೆಳೆಸೋರು. ಈ ಥರ ಓದಬೇಕು ಅಂತ ಹೇಳಿ ಅವರೆಲ್ಲ ನನ್ನ ಮೆಟೀರಿಯಲ್ಸ್ ಕೊಡೋರು. ಹುಸೇನ್ ಸರ್ ಅಂತಿದ್ರು ಬಯಾಲಜಿ, ಅವ್ರ ಮನೆಗೆ ಕರೆಯೋರು, ಬಾರೋ ಅಂತ. ಅವ್ರು ರಜಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಕೀ ಕೊಟ್ಟೋಗೋರು, ನನಗೂ ನಮ್ಮ ಅಣ್ಣಗೂ ಮಲ್ಕೊಳ್ಳಿ ಅಂತ. ಗೋದಾಮರಿ ಮೇಡಮ್ ಅಂತಿದ್ರು, ಅವರು ಕಾಲೇಜು ಲೆಕ್ಚರ್ ಹೇಳ್ತಿರೋದು. ನಮ್ಗಳು ಕೀ ಕೊಟ್ಬಿಡೋರು, ಮಲ್ಕೊಳ್ಳಿ ಅಲ್ಲೇ ನೀವು ಅಂತ. ನಮಗೆಲ್ಲ ಮೆಟೀರಿಯಲ್ಸು, ಕ್ವಶನ್ಸ್ಗಳು, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಅಟೆಂಡ್ ಮಾಡೋಕ್ಕೆಲ್ಲ ನೀಟಾಗಿ ಐಡಿಯಾ ಕೊಟ್ಟರು ನಮಗೆ. ಆಗ ನಾನು CT ಬರೆದೆ. CT ಬರೆದು ಒಳ್ಳೆ ರ್ಯಾಂಕ್ ಬಂತು. ಬಟ್ ಆ ಟೈಮಲ್ಲಿ ಕಟ್ಟಾಯ್ದ ಒಬ್ಳಿಗೆ ನಂದು ಟಾಪ್ ರ್ಯಾಂಕ್ CT. ಅವತ್ತು ನಮಗದು ಕಡಿಮೆ ಅನ್ನಿಸ್ತಿತ್ತು. ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಾವು ಬಸ್ಸಲ್ಲಿ ಹೋಗಿ ಇಳಿದ್ರೆ ಇಡೀ ಊರವರೆಲ್ಲ ಬಂದು ನನಗೆ ಏನೋ ಒಂಥರ ಸಾಧನೆ ಮಾಡಿದ್ದೀನಿ ಟೈಪು ಬಂದಿದ್ರು. ನಮ್ಮ ಅಣ್ಣ ಅಷ್ಟೊತ್ತಿಗೆ ಹೇಳ್ಬಿಟ್ಟಿದ್ರು, ನಿಮ್ಮ ಇಬ್ಬರು ತಮ್ಮದಿರು ಭಾರಿ ಮಾಡಿದ್ದಾರೆ, ಭಾರಿ ಸಾಧನೆ ಮಾಡಿದ್ರು. ಹಾಗೆಲ್ಲ ರೈಟ್ ಸರ್. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಾಸನದಲ್ಲಿ ತಮ್ಮ PUCಯನ್ನು ಕಂಪ್ಲೀಟ್ ಮಾಡ್ತೀರಿ ಹಾಗೂ ಆ ವರ್ಷದ KCET ಪರೀಕ್ಷೆಯಲ್ಲಿ ಟಾಪರ್ ಆಗಿ ಅಲ್ಲಿಂದ ಹೊರಹೊಮ್ತೀರಿ. ನಂತರ ನೀವು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಿರಂತೆ. ಆ ಜರ್ನಿ ಹೇಗಿತ್ತು ಸರ್? ಇಂಜಿನಿಯರಿಂಗ್ ಹೋಗ್ಬೇಕಾದ್ರೂ ಕಷ್ಟ ಇತ್ತು ನಮಗೆ. 4,000 ಫೀಸ್ ಇಂಜಿನಿಯರಿಂಗ್ ಮೆರಿಟ್ ಶೀಟ್. ಆಗ ಮೆರಿಟ್ ಶೀಟ್ ಸಿಕ್ಕಿದಾಗ 4,000 ರೂಪಾಯಿನೂ ಕೊಟ್ಟಂಗೆ ಇರಲಿಲ್ಲ. ಮತ್ತೆ ಒಂದು ಗದ್ದೆ ಮಾರಿದ್ರು. ನಮ್ಮ ಅಣ್ಣ ಪ್ರಕಾಶ್ ಆಟ ಆಡೋಕ್ಕೆ ಕೂತ್ಕೊಂಡ. ಅವನು ಇಂಜಿನಿಯರಿಂಗ್ ಮಾಡಿಸ್ಲೇಬೇಕು, ಅವನಿಗೆ ಕನಸದು ಅಂತೇಳಿ ಇಂಜಿನಿಯರಿಂಗ್ ಮಾಡಿದ್ರು. ನನಗೆ ಅಲ್ಲಿ ಬಾಲ್ಕಿಲ್ ಸಿಕ್ತು ಸೀಟ್.
ಕಂಪ್ಯೂಟರ್ ಸೈನ್ಸ್ ಇದ್ದಿದ್ದೆ 6 ಕಾಲೇಜು. ನನಗೆ ಕಂಪ್ಯೂಟರ್ ಸೈನ್ಸೇ ಓದಬೇಕು ಅಂತ. ಅದಕ್ಕೂ ಒಂದು ಕಾರಣ ಇದೆ. ಇಂದಿರಾ ಗಾಂಧಿ ಸತ್ತೋಗ್ಬಿಟ್ರು ನಾನು 9th ಆಗ ನಾವು ಇಂದಿರಾ ಗಾಂಧಿ ಸಾವನ್ನ ನೋಡಬೇಕು ಅಂದರೆ ನಾವು ಸ್ಪೇಸ್ ಹತ್ರ ಹೋಗಿದ್ವಿ, ಟಿವಿನೇ ಇರಲಿಲ್ಲ. ಆಗ ರಾಜೀವ್ ಗಾಂಧಿ ಒಂದು ಮಾತು ಹೇಳ್ತಾರೆ, ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು, ಪ್ರತಿಯೊಂದು ಮನೇಲೂ ಕಂಪ್ಯೂಟರ್ ಇರಬೇಕು, ಪ್ರತಿಯೊಂದು ಮನೇಲೂ ಟಿವಿ ಇರಬೇಕು, ಆ ರೀತಿ ಆಗಬೇಕು ನಮ್ಮ ದೇಶ ಅಂತ ಇತ್ತು. ಆಗ ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಆಸಕ್ತಿ ಇತ್ತು. ಆ ಕಂಪ್ಯೂಟರ್ ಸೈನ್ಸ್ ತಗೋಬೇಕು ಅಂತ ನನ್ನ ಮನಸ್ಸುಗಳಿದ್ದು ಅಲ್ಲಿ ಸಿಕ್ತು, ಓದ್ವಿ. ನನಗೆ 4,000 ರೂಪಾಯಿ ಫೀಸ್ ಕಟ್ಟಕ್ಕೆ ಹೋಗಲಾಗ ಗದ್ದೆನೇ ಮಾರಿದ್ರು. ಒಂದು ಸಣ್ಣ ಗದ್ದೆ ಇತ್ತದು, ಸಿಂಗಲ್ ಇತ್ತದು, ಒಂದು 12 ಗುಂಟೆ ಗದ್ದೆ ಇತ್ತು. ಅದನ್ನ ಮಾರಿ ನನಗೆ ಅಲ್ಲಿ ಕಲಿಸ್ಕೊಟ್ರು. ಮತ್ತು ಅಲ್ಲಿ ಹೋಗಿ ನಾನು ಆಟಲು ಸೇರೋಕ್ಕೆ ಕೆಪಾಸಿಟಿ ಇರಲಿಲ್ಲ. ರೂಮ್ ಮಾಡ್ಕೊಂಡು ಮತ್ತೆ ಸೆಲ್ಫ್ ಕುಕಿಂಗು ಭಾಳ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೇಕಲ್ಲ. ಅಲ್ಲಿ ನನಗೆ ಖರ್ಚಿಗೆ ದುಡ್ಡು ಸಾಕಾಗ್ತಿರ್ಲಿಲ್ಲ, ಕೊಡೋ ಶಕ್ತಿ ಇರಲಿಲ್ಲ. ಇಲ್ಲಿ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ ನಾನು ಇಂಜಿನಿಯರಿಂಗ್ ಹೋಗ್ತಾರೆ. ಫಸ್ಟ್ PUC ಮ್ಯಾಥಮೆಟಿಕ್ಸ್ ಟ್ಯೂಷನ್ ಮಾಡಿದೆ ನಾನು. 25-30 ಹುಡುಗರು ಬರೋರು, 200 ರೂಪಾಯಿ ಫೀಸು. ನನಗೆ ಅದು ಖರ್ಚಿಗೆ ಆಗ್ತಿತ್ತು. ಒಂದೊಂದು ಸರಿ ನಮ್ಮ ಹುಡುಗರೆಲ್ಲ 200 ರೂಪಾಯಿ ಯಾಕೆ ತಗೊಳ್ತೀರಿ, 400 ರೂಪಾಯಿ ತಗೊಳ್ರಿ, ಚೆನ್ನಾಗಿ ಹೇಳ್ಕೊಡ್ತೀರ. ಸೆಕೆಂಡ್ PUC ಮಾಡಿರಿ ನೀವು. ಸೆಕೆಂಡ್ PUC ನನ್ನ ಕೈ ಹಾಕಲ್ಲ, ಯಾಕೆಂದ್ರೆ ನಂದು ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಇದೆ ಅಂತೇಳಿ. ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಮಗೆ ಟೀಚರ್ಸ್ ಇರಲಿಲ್ಲ, ಒಬ್ಬರೇ ಟೀಚರ್ ಎಂಟೈರ್ ಸಬ್ಜೆಕ್ಟ್. ಸೆಲ್ಫ್ ಸ್ಟಡೀಸ್ ನಮಗೆಲ್ಲ ಶಕ್ತಿ ಇಲ್ಲ ದುಡ್ಡು ಕೊಡೋಕ್ಕೆ. ನಾನು ಸೆಕೆಂಡ್ ಇಯರಲ್ಲಿದ್ದಾಗ ನಮ್ಮ ಫಾದರು, ಫಸ್ಟ್ ಇಯರ್ಲಿದ್ದಾಗ ನಮ್ಮ ಫಾದರ್ ಎಕ್ಸ್ಪೈರ್ ಆಗ್ತಾರೆ. ಅದರಲ್ಲೂ ನಾನು ಒಂದೊಂದ್ಸರಿ ದುಡ್ಡೇ ಕಳಿಸ್ತಿರ್ಲಿಲ್ಲ. ಏನೋ ಗಂಜಿ ಮಾಡ್ಕೊಂಡು, ಎಷ್ಟೋ ದಿವಸ ನಾನು ಗಂಜಿ ಮಾಡ್ಕೊಂಡೇ ಕೊಡ್ತೀವಿ, ಯಾಕೆಂದರೆ ಶಕ್ತಿ ಇಲ್ವಲ್ಲ ತಗೊಳಕ್ಕೆ. ಆಮೇಲೆ ಸೆಕೆಂಡ್ ಇಯರಿಗೆ ವರ್ಷಕ್ಕೊಂದ್ಸರಿ ನಮ್ಗೆ ಆ್ಯನ್ಯುವಲ್ ಎಕ್ಸಾಮ್ ಇತ್ತು. ಆವಾಗ ವರ್ಷಕ್ಕೊಂದ್ಸರಿ ಬರ್ತಿರ್ಬೇಕಾದ್ರೆ ಆಮೇಲೆ ಕೊನೆಗೆ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಗಂಜಿ ಮಾಡ್ಕೊಂಡು ಕುಡಿಬೇಕು. ಆಗ ನಮಗೆ ಇಲ್ಲಿಂದ ಅಕ್ಕಿ ಕಳ್ಸೋರು, ನನಗೆ ನಮ್ಮಣ್ಣ ಇಲ್ಲಿಂದ ಅಕ್ಕಿ ಕಳ್ಸೋರು ಬೀದರಿಗೆ. ಅಕ್ಕಿ ರಾಜಮುಡಿ ಅಕ್ಕಿ ಬಿಡಿಸ್ಬಿಟ್ಟು ಅಕ್ಕಿ ಸಾಂಬಾರು ಪುಡಿ ಅದರೆಲ್ಲ ಒಳಗೆ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಅಲ್ಲಿಂದ ಅಲ್ಲಿಗೆ ಬುಕ್ ಮಾಡೋರು. ಒಂದು ಟ್ರಾವೆಲ್ಸ್ ಸಲುವಾಗಿ ತಗೊಂಡು ಆಗ ಅದು ಸಫಿಷಿಯೆಂಟ್ ನಂಗೆ ರೈಸ್ ಸಿಕ್ತಿತ್ತು. ರೈಸು ಸಾಂಬಾರು ಕಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದ್ವಿ. ಆಮೇಲೆ ಆ ಕಡೆಯಿಂದ ಬರ್ಬೇಕಾದ್ರೆ ವರ್ಷಕ್ಕೊಂದ್ಸರಿ ನಮಗೆ ಟ್ರೈನ್ ಟಿಕೆಟಿಗೆ ಕಷ್ಟ ಇತ್ತು. 157 ರೂಪೀಸ್ ಹಾಸನ್ ಟು ಬೆಂಗಳೂರು ಟು ಬಾಲ್ಕಿ. 157 ಹೊಂಚ್ಕೊಂಡು ಬರೋದೇ ಕಷ್ಟ ಇತ್ತು. ಟ್ರೈನು ಸ್ಟೂಡೆಂಟ್ ಕನ್ಸೆಷನ್ ಇಲ್ಲ ಅದು ನಮಗೆ. ಬಸ್ಸಲ್ಲಿ ಬರೋಕ್ಕೆ ಶಕ್ತಿನೇ ಇರಲಿ ಬಿಡ್ರಿ. 500 ರೂಪಾಯಿ 600 ರೂಪಾಯಿ ಟಿಕೆಟ್ ಇತ್ತು ಅವಾಗ. ಅದರಿಂದಾಗಿ ನಾವು ಟ್ರೈನಿಗೆ ಬರುವ ಎಲ್ಲರೂ ಟ್ರೈನಿಗೆ ಬಂದು ಮತ್ತೆ ವಾಪಸ್ ಟ್ರೈನಿಗೆ ಹೋಗ್ತಿದ್ವಿ. ಹೀಗೆ ನಮ್ಮ ಕಡೆಯವರೆಲ್ಲ ಅಲ್ಲಿ ಒಂದು ತಂಡ ಮಾಡ್ಕೊಂಡಿದ್ವಿ. ದಟ್ ಮೀನ್ಸ್ ಬೀದರ್ ಅಲ್ವಾ, ಅಲ್ಲಿ ಸಖತ್ತು ನಾರ್ತ್ ಇಂಡಿಯನ್ಸ್ ಹೆಚ್ಚಿಗೆ ಇದ್ರು, ಸಿಖ್ಸ್ಗಳು ಹೆಚ್ಚಿಗೆ. ನಾವು ಒಂದು ಕರ್ನಾಟಕದವರೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ವಿ. ಅಲ್ಲಿ ಒಂದು ಸರಿ ನಮ್ಗೆ ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಸೋಸಿಯೇಷನ್ ಅಂತ ಮಾಡಿದೆ ನಾನು. ನಡೆಸೋದು ಕಷ್ಟ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಕರ್ನಾಟಕದವ್ರಾಗ ಮಾಡಲಿ. ಅಲ್ಲಿ ವಿಡಿಯೋ ಇದು ಫಿಲಮ್ ತೋರಿಸೋದಂತ ಇತ್ತು, ಯಾಕೆಂದ್ರೆ ಫಿಲಮ್ ಕಡಿಮೆ ಅಲ್ವಾ. ನಾನು ಆಗ ಕನ್ನಡ ಮೂವಿ ವಿಷ್ಣುವರ್ಧನ್ ಫಿಲಮ್ ವಿಡಿಯೋ ಇದು VCR ಕ್ಯಾಸೆಟ್ ಇತ್ತಲ್ರಿ, ಅದು ತಂದು ಬೀದರಿಂದ ತರ್ಬೇಕಾಯ್ತು. ಹೋಗಿ ತಗೊಬಂದು ಡಿಸ್ಪ್ಲೇ 50 ರೂಪಾಯಿ ಟಿಕೆಟು ಮಾಡೋಣ ಅಂದರು, ಬೇಡ 15 ರೂಪಾಯಿ ಮಾಡೋಣ ಅಂತೇಳಿ 15 ರೂಪಾಯಿ ಟಿಕೆಟ್ ಮಾಡೋದು. ಇಡೀ ಕರ್ನಾಟಕದಲ್ಲಿ ಎಲ್ಲ ಬಂತು. ಕಾಲೇಜಲ್ಲಿ ಮಾಡಿದ್ವಿ ರೂಮಲ್ಲಿ, ಸೋಲ್ಡ್ ಔಟ್ ಆಗ್ಬಿಡ್ತು ಟಿಕೆಟು. ಆಮೇಲೆ ಭಾರಿ ಬೇಡಿಕೆಯಾಗಿ ಇನ್ನೊಂದು ದಿವಸ ಮಾಡಿ ಅಂತ ಆ ಥರ ಫಿಲಮ್ ಬೇರೆಯವರೆಲ್ಲ ತರಿಸಿದ್ರು. ತೆಲುಗು ಮೂವೀಸು ಆ ಥರ ಯಾವುದಕ್ಕೂ ಅಷ್ಟೊಂದು ಓಡಿರಲಿಲ್ಲ. ಆಗಲೇ ನಮಗೆ ಎಲ್ಲ ನಾವು ಫೋಕಸ್ ಆಯಿತು. ಯೂನಿಯನ್ ಅಂತ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತೇಳಿ ಆವಾಗ ನಾವು ಒಂದು ತಗೊಂಡು ಕಂಪ್ಯೂಟರ್ ಸೈನ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಮಾಡಿದ್ವಿ. ನಮ್ಮ ಪ್ರೋಗ್ರಾಮ್ಸ್ಗಳನ್ನು ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಇದೇ ಥರ ಜೀವನ ಮಾಡ್ಕೊಂಡು ಈ ರೀತಿ ಒಂದು ಇಂಜಿನಿಯರಿಂಗ್ ಮಾಡೋಣಪ್ಪ, ಅರ್ಧಕ್ಕೆ ಬಿಡೋದು ಬೇಡ, ಹೋರಾಟ ಮಾಡ್ಕೊಂಡೆ. ರೈಟ್ ಸರ್, ನೀವು ಬಾಲ್ಕಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿಮಗೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ, ನಿಮ್ಮ ತಂದೆಯ ಸಾವು. ನಾನು ಆ್ಯಕ್ಚುಲಿ ಅವತ್ತು ಭಾನುವಾರ, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ನೀವು ಕಾಣ್ ಬಿಲೀವ್. ಅದು ನನಗೆ ಟೆಲಿಗ್ರಾಮ್ ಮಾಡಿದ್ರು, ಇವರು ನಮ್ಮ ಮನೆಯವರ ಅಣ್ಣ ಫಾದರ್ ಎಕ್ಸ್ಪೈರ್ ಆಗಿದ್ದಾರೆ. ಅದು ನನಗೆ ಬಂದದ್ದು ತಿಥಿ ಹಿಂದಿನ ದಿವಸ. ಟೆಲಿಗ್ರಾಮ್ ನನಗೆ ತಲುಪಿದ್ದು ತಿಥಿ ಹಿಂದಿನ ದಿವಸ. ಆದರೂ ನಾನು ತಿಥಿಗೆ ಬಂದೆ, ದುಡ್ಡು ಇರಲಿಲ್ಲ. ಚಿಕ್ಕಮಗಳೂರು ಒಬ್ಬರು ನಮ್ಮ ಫ್ರೆಂಡ್ ಇದ್ರು, ಆ್ಯಕ್ಚುಲಿ ನಾವಿಬ್ಬರು ಒಟ್ಟಿಗೆ ರೂಮ್ ಮಾಡ್ಕೊಂಡಿದ್ದು, ಆಪೋಸಿಟ್ ರೂಮ್. ನಾನು ಸಿಂಗಲ್ ರೂಮ್, ಅಲ್ಲಿ ನಾನು ಯಾರ ಜೊತೆ ಸೇರ್ಕೊಳಕ್ಕೆ ಹೋಗಲಿಲ್ಲ, ಸಿಂಗಲ್ ರೂಮಲ್ಲಿದ್ದೆ. ಬಂತು, ಏನಕ್ಕೋ ಬೇಜಾರು ಮಾಡ್ಕೊಂಡಿದ್ದೆ, ಹಿಂಗೆ ಆಗ್ಬಿಡ್ತು ಸರ್ ಅಂತ.
ಹೋಗ್ಬಿಟ್ಟು ಬಾ ತೆಗಿಯಂದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಸಿಚುವೇಶನ್. ಆಗ ಅವ್ರ ಫಾದರಿಗೆ ಫೋನ್ ಮಾಡಿದ್ರು. ಒಂದು ಇದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕಿ 1,000. ಅವರು 1,000 ದುಡ್ಡು ಹಾಕಿ ನನಗೆ 1,000 ರೂಪಾಯಿ ಕೊಟ್ಟು ಕಳಿಸಿ. ನಾನು ಆಗ ಬಸ್ಸಲ್ಲಿ ಬಂದು ನಾನು ಇಲ್ಲಿ ಸಂಜೆ ತಿಥಿ ದಿವಸ ಬಂದೆ. ಮತ್ತು ನೆಕ್ಸ್ಟ್ ಡೇನೇ ಹೋಗ್ಬೇಕಾಯ್ತು, ಎಕ್ಸಾಮಿನೇಷನ್ ಟೈಮ್ ಇತ್ತು, ರಜೆ ಇರಲಿಲ್ವಲ್ಲ. ಆಗ ನಮಗೆ ಚಿಕ್ಕ ಹುಡುಗರು ನಾವು, ಬಟ್ ಫೀಲ್ ಆಯಿತು ಹಿಂಗಾಗ್ಬಿಡ್ತಲ್ಲ ಅಂತ. ಆಮೇಲೆ ಇಂಜಿನಿಯರಿಂಗು ಬಿಡೋದು ಬೇಡ ಅಂತ ನಾನು ಅದೇ ಡಿಸೈಡ್ ಮಾಡಿದೆ. ಯಾಕೆಂದರೆ ನಮ್ಮ ಅಮ್ಮನ ಆಸೆ, ನಮ್ಮ ಅಪ್ಪನ ಆಸೆ. ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ರು, ನನಗೆ ಆಸ್ತಿ ಮಕ್ಕಳೇ ಆಸ್ತಿ ಅಂತ. ಅದರಿಂದ ನಾನು ಇಂಜಿನಿಯರಿಂಗ್ನ ಬಿಡೋಕೆ ಚಾಲೆಂಜಾಗೆ ತಗೊಂಡೆ. ಅದಾದಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು, ನಮಗೆ ಫೈನಾನ್ಸಿಯಲಿ ಕಷ್ಟ ಬಂತು. ಅದಕ್ಕೆ ನಾನು ಟ್ಯೂಷನ್ ಸ್ಟಾರ್ಟ್. ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡ್ತೀರಿ, ನಂತರ ನಿಮಗೆ ವಿಪ್ರೋದಲ್ಲಿ ಒಂದು ಉದ್ಯೋಗ ದೊರೆಯುತ್ತೆ. ಆದರೆ ತಾವು ಆ ಉದ್ಯೋಗವನ್ನು ನಿರಾಕರಿಸ್ತೀರಿ. ಅದಕ್ಕೆ ಒಂದು ಬಲವಾದ ಕಾರಣ ಇದೆಯಂತೆ, ಏನಾಯ್ತು ಸರ್? ಟೀಚಿಂಗ್ ಲೈನ್ಗೆ ಹೋಗ್ಬೇಕು ಅಂತ ನಮ್ಮ ಗುರುಗಳ ಭಾಷೆ ತಗೊಂಡಿದ್ದೆ. ಟೀಚಿಂಗ್ ಲೈನ್ಗೆ ಹೋಗ್ಬೇಕು. ನಾವು 4 ಜನ ಫ್ರೆಂಡ್ಸು ಹಾಕಿದ ತಕ್ಷಣ ಕೆಲಸ ಸಿಕ್ತು. ನಾವು ಅದು ರಿಜೆಕ್ಟ್ ಮಾಡಿದ್ವಿ. ರಿಜೆಕ್ಟ್ ಮಾಡಲಿಲ್ಲ. ನಮ್ಮ ಕೊನೆಗೆ ಮಾಸ್ಟ್ರು ಬೈದರು. 3 ಜನ ಬಿಟ್ವಿ ನಾವು. 3 ಜನ ಟೀಚಿಂಗ್ ಫೀಲ್ಡಲ್ಲೇ ಇರೋದು, ಒಬ್ಬನೇ ಇರೋದು ಸಾಫ್ಟ್ವೇರ್ ಲೈನಲ್ಲಿ. ಬಟ್ ನಾವು ಟೀಚಿಂಗ್ ಲೈನ್ಗೆ ಬರಬೇಕು ಅಂದರೆ ಏನು ಮಾಡೋದು? ಆವಾಗ ಅದೇ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಮಾಡೋಣ, ಒಂದು ಇನ್ಸ್ಟಿಟ್ಯೂಟ್ಗಳು ಡೆವಲಪ್ ಮಾಡ್ಕೊಳ್ಳೋಣ, ಆ ಟೈಪ್ ಬಂತು. ಆಮೇಲೆ ಆ ಟೈಪ್ ಬಂದಾಗಲೂ ನಡ್ಸೋದು ಕಷ್ಟ ಆಗ್ತಲ್ಲ. ಕೊನೆಗೆ ನಮ್ಮ ಅಣ್ಣ, ಇಲ್ಲೇನು ಮಾಡ್ತೀಯ, ಬರ ಹಾಸನಲ್ಲೇ ಮಾಡೋಣ ಅಂತೇಳಿ ಹಾಸನಕ್ಕೆ ಬಂದು ಒಂದು ಕಂಪ್ಯೂಟರ್ ಸೆಂಟರ್ ಮಾಡಿದ್ವಿ, ಆಕ್ಟಿವ್ ಕಂಪ್ಯೂಟರ್ ಟೆಕ್ನಾಲಜಿ ಅಂತ. ನಾನು ನಮ್ಮ ಮನೆಯವರು ಅದನ್ನು ಚೆನ್ನಾಗಿ ಬೆಳೆಸಿದ್ವಿ. ರೈಟ್ ಸರ್, ನಿಮ್ಮ ಗುರುವೇ ಕೊಟ್ಟ ಭಾಷೆಗೋಸ್ಕರ ನಾವು ವಿಪ್ರೋದಲ್ಲಿ ದೊರೆತ ಉದ್ಯೋಗವನ್ನು ನಿರಾಕರಿಸ್ತೀರಾ ಹಾಗೂ ಮಾಸ್ಟರ್ ಡಿಗ್ರಿ ಮಾಡ್ತೀರಾ. ನಂತರ ಜುಲೈ 5, 1998ರಲ್ಲಿ NDRK ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿಗೆ ಉಪನ್ಯಾಸಕರಾಗಿ ಸೇರಿಕೊಂಡು ಇಂದಿಗೆ 26 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿದ್ದೀರಿ. ಆ 26 ವರ್ಷ ಹೇಗಿತ್ತು ಸರ್? NDRK ಅವರು ಟೀಚಿಂಗ್ ಫೀಲ್ಡಿಗೆ ಬನ್ನಿ ಅಂತ ಕರೆದ್ರು. ಬಂದು ನಾವು ಆಗ ಟೀಚರಿಗೆ ಬಂದಾಗ MSc ಮಾಡಿರಲಿಲ್ಲ. ಬಿಕಾಸ್ ಡಿಗ್ರಿಗೆ ಹೋಗ್ಬೇಕಂದ್ರೆ MSc ಮಾಡಬೇಕಾಯ್ತು. ಆಗ ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಅಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಂಡಿತ್ತು. ಬಿಕಾಸ್ ಹುಡುಗರು ಕಡಿಮೆ ಇದ್ರು, ಆ ಹುಡುಗರಿಗೆ ಗೈಡ್ ಮಾಡಿ ನಾವು ಅದೇ ರೀತಿ ಪಾಠ ಮಾಡಿ, ನಮಗೆ ಆಗ ಕೆಲವು ಸಬ್ಜೆಕ್ಟ್ ನಮಗೂ ಹೊಸ್ತು ಅನ್ನಿಸ್ತಾ ಇತ್ತು. ನಾವು ಆಗ ಓದ್ಕೊಂಡು ಪಾಠ ಮಾಡ್ತಿದ್ವಿ. ಹಾಗೆ ಮಕ್ಕಳ ಜೊತೆ ನನಗೆ ಒಂದು ಟಾಸ್ಕ್ ಅಂತೂ ಕ್ಲಿಯರ್ ಆಯ್ತು ಮೈಂಡಲ್ಲಿ. ನನಗೆ ಎಷ್ಟೇ ಕಷ್ಟ ಆಗಲಿ ಮಕ್ಕಳು ಲೈಕ್ ಮಾಡ್ಬೇಕು. ಆಗ ಎಷ್ಟೋ ಮಕ್ಕಳು ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ ಪಾಪ. ನಂಗೆ ಬರ್ತಿದ್ದು 4,000. ಎಕ್ಸಾಮ್ ಫೀಸ್ ಕಟ್ಟದಲ್ಲೇ ಕೂತ್ಕೊಳ್ಳೋವು. ಎಷ್ಟು? 200 ರೂಪಾಯಿ. ಎಷ್ಟೋ ಮಕ್ಕಳಿಗೆ ನಾನು ಫೀಸ್ ಕಟ್ಟಿದ್ದೀನಿ. ಎಕ್ಸಾಮಿನೇಷನ್ ಫೀಸ್ ಕಟ್ಟಿ ಬಾರಪ್ಪ ಬರಿಯಮ್ಮ ಓದಮ್ಮ ಅಂತೇಳಿ. ಕೆಲವು ಮನೆ ಕಂಡೀಷನ್ಸ್ ಹೇಗಿರುತ್ತೆ ನಮಗೆ ಗೊತ್ತಲ್ಲ, ನಾವೆಲ್ಲ ಫೇಸ್ ಮಾಡಿರ್ತೀವಿ. ಹಾಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಓಕೆ ಮೋಟಿವೇಟ್ ಮಾಡಿದೆ. ಮಕ್ಕಳಿಗೆ ಮೋಟಿವೇಟ್ ಮಾಡ್ತಿದ್ದೀನಿ. ಎಂಥ ವರ್ಸ್ಟ್ ಸ್ಟೂಡೆಂಟ್ಸ್ ಒಂದು ಡಿಗ್ರಿ ತಗೊಳ್ಳೋ ಟೈಪಲ್ಲಿ ಅವ್ರಿಗೆ ಮೋಟಿವೇಟ್ ತುಂಬ ಹಾರ್ಡಾಗಿ ಬೈತಿದ್ದೆ, ಸಿಕ್ಕಿಂತ. ಹೀಗಾಗಿ ಏನಾಯಿತು, ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಸ್ಪೈ ಬಾಂಡಿಂಗ್. SP ಯೋಗೇಶ್ ಅಂತ ಟೈಮ್ ಟೇಬಲಲ್ಲಿ SPY ಬರೀತಾ ಇತ್ತು. ಆಗ ನಮ್ಮದು ಇನ್ಸಿಲ್ ಫಸ್ಟ್ ಬರ್ತಿತ್ತು, ಈಗ ಕೊನೆ ಬಂತು. ನಿಮಗೆಲ್ಲ ಕೊನೆಗೆ ಈಗ ನಮ್ಮ ಕೊನೆಗೆ ಆಗೆಲ್ಲ ಸ್ಪೈ ಅಂತ ಒಂದು ಬಾಂಡಿಂಗ್ ಆಯಿತು. ಅದಾದಮೇಲೆ ಮೈಸೂರು ಯೂನಿವರ್ಸಿಟಿಗೆ ವ್ಯಾಲ್ಯೂಯೇಷನ್ಸ್ ಹೋಗ್ತಾ ಇದ್ದೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಹೋಗ್ತಾ ಇದ್ದೆ. ಅಲ್ಲಿ ತುಂಬಾ ಲಾಬಿ ಇತ್ತು, ನನ್ನ ಏಳಿಗೆನ ಇಲ್ಲೇ ಸೇರ್ಸೋಕ್ಕಾಗಲಿಲ್ಲ. ಆ ಮಕ್ಕಳು ಇಷ್ಟಪಡ್ತಿದ್ದು. ಈಗಲಂಗೇನಿರಲಿಲ್ಲ, ಫುಲ್ ಕಂಟ್ರೋಲ್. ಸೈನ್ಸು ನಾನಿದ್ದಾಗ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ನಮ್ಮ ಮೇಲಿತ್ತು ಡಿಪಾರ್ಟ್ಮೆಂಟು. ಸೈನ್ಸ್ ವಿಂಗ್ ಇತ್ತು, 2nd ಫ್ಲೋರ್ ಇದೆಯಲ್ಲ, ಸೈನ್ಸ್ ವಿಂಗ್. ಅದು ಅಲ್ಲೊಂದು ವಿಂಗ್ ಮಾಡಿದ್ವಿ. ಆ ಥರ ಅಲ್ಲೇ ಅಟೆಂಡೆನ್ಸ್ ಹಾಕೋದು, ಅಲ್ಲೇ ಟೀಚರ್ಸ್ಗಳು ರಜಾ ವಗೇರೆಗಳಿಗೆ ಇಲ್ಲಿ ಪ್ರಿನ್ಸಿಪಲ್ ಲೆವೆಲಿಗೆ ಗೊತ್ತಿರಲೇ ಇಲ್ಲ. ಅಲ್ಲಿಂದನೇ ನಾವು ಇದು ಮಾಡ್ಕೊಂಡಿದ್ವಿ. ಆ ಥರ ಒಂದು ನಮ್ಮ ಮೇಲೆ ಒಪಿನಿಯನ್ ಇತ್ತು. ಟೂರ್ಗಳು ಸ್ಟಾರ್ಟ್ ಮಾಡಿ ಟೂರ್ ಮಾಡಿಸ್ಬೇಕು ಮಕ್ಕಳಿಗೆ. ಅಲ್ಲಿ ಒಂದು ಸ್ವಲ್ಪ ಹೆಸರಾಯಿತು. ಮಕ್ಕಳನ್ನ ಚೆನ್ನಾಗಿ ಹೊರಗಡೆ ಕರ್ಕೊಂಡು ಎಲ್ಲ ತೋರಿಸ್ಕೊಂಡು ಬರ್ತಾರೆ ಅಂತ ಆಯಿತು. ಅದಾದಮೇಲೆ 2010ನಲ್ಲಿ ಅಡ್ಮಿಷನ್ಸು ಫಾಲ್ ಡೌನ್ ಆಯಿತು. ಆಗ ನಾನು BOS ಅಲ್ಲಿದ್ದೆ. 2003ನೇ ಇಸ್ವಿಲಿ BOS ಅಲ್ಲಿದ್ದೆ ನಾನು. ಆಗ ನಾನು ಯೋಚನೆ ಮಾಡಿದೆ,
BBMಗೆ ಸೈನ್ಸ್ ಎಲಿಜಿಬಿಲಿಟಿ ಇದೆ, ಯಾಕೆ BCAಗೆ ಕಾಮರ್ಸ್ ಎಲಿಜಿಬಿಲಿಟಿ ಇರಬಾರ್ದು ಅಂತ ಫೈಟ್ ಮಾಡಿ ನಾನು ಮತ್ತು ಇನ್ನೊಬ್ರು ಚಿನ್ಸ್ವಾಮಿ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಇಬ್ಬರು ಹೋರಾಟ ಮಾಡಿ ನಮ್ಮ PG ಚೇರ್ಮನ್ ಹತ್ರ BCAಗೆ ಎಲಿಜಿಬಿಲಿಟಿನ ನೀವು ಕಾಮರ್ಸ್ ಕೊಡಲೇಬೇಕು ಅಂತ ಆಟ ಹಿಡ್ಕೊಂಡು, ಮುಂದೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಅಂತ. ಆಗ ಅದು ಎಲಿಜಿಬಿಲಿಟಿ ತೆಗೀರಿ ಸೈನ್ಸಿಂದ, ಮತ್ತೆ ಸೈನ್ಸ್ ಎಲಿಜಿಬಿಲಿಟಿನ BBMಗೆ ತೆಗಿಸಿ, ನಮಗೆ ಬೇಡ. ನಾನು ಹೇಳಿದೆ ಏನು ಲಾಬಿ ಮಾಡ್ತಿದ್ವಿ ಇಲ್ಲಿ, ನಾನು ಹುಡುಗರನ್ನ ನಮ್ಮ ಹುಡುಗರು ಕರ್ಕೊಬರೋ ಸೈನ್ಸ್ ಸ್ಟೂಡೆಂಟ್, ಕಾಮರ್ಸ್ ವಿಂಗ್ ಇತ್ತು, ದೊಡ್ಡ ವಿಂಗ್ ಇತ್ತು. ಆ ಬಂದಾಗ ಮಕ್ಕಳು ಮೈಂಡ್ ಚೇಂಜ್ ಮಾಡ್ಬಿಟ್ಟು BBM ಸೇರಿಸ್ಕೊಬಿಡೋರು. ನನಗೆ ಮಕ್ಕಳು ಸಿಕ್ತರು, ಏನಾರು ಮಾಡಬೇಕಲ್ಲ ಅಂತ ಆಗ ನಾನು 2013 ಫೈಟ್ ಮಾಡಿದೆ, ಕಾಮರ್ಸ್ ಮಕ್ಕಳು ಎಲಿಜಿಬಿಲಿಟಿ ಕೊಡಿಸಿದೆ. ಅದರಲ್ಲೂ ಏನು ಮಾಡಿದೆ, ಬಿಸ್ನೆಸ್ ಸ್ಟಡೀಸ್, ಬಾರ್ ಅಕೌಂಟೆನ್ಸಿ, ಬಾರ್ ಎಕನಾಮಿಕ್ಸು, ಬಾರ್ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್, ಕಾಮರ್ಸ್ ಸ್ಟ್ರೀಮ್ ಓದಿದ್ರು ಸಹ ಎಲಿಜಿಬಿಲಿಟಿ ಅಂತ ಮಾಡಿದೆ. ಅಲ್ಲಿ ಸ್ಟೂಡೆಂಟ್ಸ್ಗಳು ಈಗ ಎಂಟೈರ್ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಕಾಲೇಜಿಗೆ ಹೋಗಿ ನನ್ನ ಸ್ಟೂಡೆಂಟ್ ನಾನು ಪಾಠ ಮಾಡೋ ಸ್ಟೂಡೆಂಟ್ಸ್ ಇದೆ, ಸೈನ್ಸ್ ಕಾಲೇಜಿಗೆ ಹೋದ್ರು ನನ್ನ ಸ್ಟೂಡೆಂಟ್ಸ್ ಇದೆ. ನಾನು ಅಲ್ಲಿ ಪಾಠ ಮಾಡಲ್ಲ, ನಾವು ಹೋಗ್ಬಿಟ್ರೆ ಎಲ್ಲರೂ ಎತ್ತಿದ್ಕೊಳ್ತಾರೆ. ಇವತ್ತು ನನ್ನ ಸ್ಟೂಡೆಂಟ್, ನಾ ಗ್ರೇಟ್ ಪರ್ಸ್ನಾಲಿಟಿ ಅಂತ ಹೇಳ್ತಾ ಇಲ್ಲ, ಅಷ್ಟು ಗೌರವ ನನಗೆ ಟೀಚಿಂಗಲ್ಲಿ ಸಿಕ್ತು, ತೃಪ್ತಿ ಸಿಕ್ತು. ಅಲ್ಲಿನ ಉಪನ್ಯಾಸಕರು ಬಗ್ಗೆ SP ಯೋಗೇಶ್, ಎಲ್ಲ ಹುಡುಗರು ಸ್ಪೈ ಅಂತಾನೆ ಕರೀತಾರೆ. ಮತ್ತೆ ಎಲ್ಲ ಹುಡುಗರಿಂದ ನೀವು ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದೀರ ಸ್ಟೂಡೆಂಟ್ಸಿಂದ. ಬಹಳ ಒಂದು ಮನಸ್ಸಿನಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಇರುವಂಥ ಮನುಷ್ಯ ನೀವು. ಎಲ್ಲರ ಬಗ್ಗೆನೂ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದೀರಾ. ತುಂಬ ಶ್ರಮಜೀವಿ, ತುಂಬ ಚೆನ್ನಾಗಿ ಪಾಠವನ್ನು ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಮನಸ್ಸನ್ನ ಗೆದ್ದಿದ್ದೀರಾ. ತುಂಬ ನನಗೆ ನೀವು ಸ್ನೇಹಿತರು ಅಂತಲೇ ಹೇಳ್ಬೋದು. 1994ರಿಂದಲೂ ಕೂಡ ನಿಮ್ಮ ನಡುವೆ ಒಂದು ಗೆಳೆತನ ಇದೆ. ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಉಜ್ವಲವಾಗಿರಲಿ, ಇದೇ ರೀತಿ ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. Hi sir, first of all I like to congratulate you for completing your 25 years of teaching journey, and I also feel very happy to be with it, also to be a part of it, and from being your student to being your colleague, I feel very happy to work with you. I wish you all the best for your future in teaching field. Thank you. ಸ್ಪೈಸರ್ ಬಗ್ಗೆ ಹೇಳೋದಕ್ಕೆ ಭಾಳಷ್ಟು ಸಮಯ ಬೇಕಾಗ್ತದೆ. ನನಗೆ ಅವರು ಒಂದು 2009ರಲ್ಲಿ ನಾನು ಈ ಕಾಲೇಜಿಗೆ ಬಂದಾಗ ನನಗೆ ವರ್ಕ್ ಲೋಡನ್ನು ಕೊಟ್ಟು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಈ ಕಾಲೇಜಲ್ಲಿ ವರ್ಕ್ ಮಾಡೋದಕ್ಕೆ. ಸ್ಪೈಸರ್ ಅಂದರೆ ಶಾರ್ಟ್ ನೇಮ್ ಸ್ಪೈಸರ್ ಅಂತಲೇ ಇರ್ತೀವಿ. ಯೋಗೇಶ್ ಸರ್ ಅಂತ ಕರಿತೀವಿ. ಆ್ಯಕ್ಚುಲಿ ಅವರ ಫುಲ್ ನೇಮು SP ಯೋಗೇಶ್. ಅವರು ಫುಲ್ ಈಗ ಫೇಮಸ್ ಆಗಿರೋ ಅಂಥದ್ದೇ ಸ್ಪೈ ಎಲ್ಲೋದ್ರೂ ಸ್ಪೈ, ಎಲ್ಲ ಕಡೆನೂ. ಇವಾಗ ಮೈಸೂರಿಗೆ ಹೋದ್ರೂ ಸ್ಪೈಸರ್ ಬರಲಿಲ್ವಾ ಅಂತ ಹೇಳಿ ನಮ್ಮನ್ನು ವ್ಯಾಲ್ಯೂಯೇಷನ್ಗೆ ಕರ್ಕೊಂಡು ಹೋಗಿದ್ದು, ವ್ಯಾಲ್ಯೂಯೇಷನ್ಗೆ ಹೋಗೋ ರೀತಿ ಅಪ್ರೋಚ್ ಮಾಡಿದ್ದು ಆ ರೀತಿ. ಮತ್ತು POE ಮೆಂಬರ್ ಆಗಿ ನಮ್ಮನ್ನು ರೆಫರ್ ಮಾಡಿದ್ದು ಎಲ್ಲ ಸ್ಪೈಸರನ್ನೇ. ಅವರಿಂದ ಒಂದು ನಾವು ಭಾಳಷ್ಟು ಕಲ್ತಿದ್ದೀವಿ, ಕಲಿಯೋಂಥದ್ದಿದೆ. ಅವರು ಇವಾಗ ಏನು 25 ವರ್ಷ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ಬಿಟ್ಟು ಸಹ ಮೊನ್ನೆ ಸೆಲೆಬ್ರೇಷನ್ ಸಹ ಮಾಡಿದೆ ನಾವು ಚೆನ್ನಾಗಿ. ಹಾಗೆ ಅವರ ಒಂದು ಕೆರಿಯರು ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್ ಸರ್. ಎನಿವೆ ಹಾಯ್ ಯೋಗೇಶ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನ್ನನ್ನು ಗೈಡ್ ಮಾಡಿದಂಥವ್ರು ನೀವು. ನಾನು ಕರಿಯರ್ನಲ್ಲಿ ಏನಾದ್ರು ಮುಂದುವರೆದಿದ್ದೀನಿ ಅಂತ ಹೇಳಿದ್ರೆ ಒನ್ ಆಫ್ ದ ರೀಸನ್ ನೀವು. ಸ್ಟಾರ್ಟಿಂಗ್ ಕರಿಯರ್ನಲ್ಲಿ ಎಕ್ಸಾಮಿನೇಷನ್ ವರ್ಕ್ಗಳಲ್ಲಿರ್ಬೋದು, ಟೀಚಿಂಗ್ನಲ್ಲಿರ್ಬೋದು ಸುಮಾರಷ್ಟು ಸಹಾಯ ಮಾಡಿದ್ದೀರಾ. ನನ್ನಂಥ ಎಷ್ಟೋ ಜನ ಲೆಕ್ಚರರ್ಸ್ಗೆ ನಿಮ್ಮ ಅಂಡರ್ನಲ್ಲಿ ಗೈಡೆನ್ಸ್ ಮಾಡಿದ್ದೀರಾ. ಹಾಗಾಗಿ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಿರಲಿ, ಮಕ್ಕಳು ಕೂಡ ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಿಮ್ಮ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. 2002 ರವಿಕರ್ಸ್ ನಾವು ಫ್ರೆಂಡ್ ಆದ್ವಿ, ಬಟ್ ಅವ್ರು ಅದಕ್ಕಿಂತ ಫಸ್ಟೇ ಬಂದಿದ್ರು. ನಾವು ಸಮಕಾಲಿಕರು. ನಮ್ಮ ಜರ್ನಿ ಹೇಗಿತ್ತು ಅಂದರೆ ವ್ಯಾಲ್ಯೂಷನ್ಗೆ ಹೋಗ್ಬೇಕಾದ್ರೆ ಭಾರಿ ಬಾಂಡಿಂಗ್. ಎವ್ರಿ ಡೇ 2 ಅವರ್ಸ್ ಕ್ಲಾಸ್ ಆದಮೇಲೆ ಇಬ್ಬರು ಒಟ್ಟಿಗೆ ಟೀ ಕುಡಿಯೋದು, ಒಂದಿಷ್ಟು ಮಿಸ್ ಆಗುತ್ತೆ. ಕಾಲೇಜ್ ಮುಗಿದ್ಮೇಲೆ ಟೀ ಕುಡಿಯುವ. ಬಾನು ಥಿಯೇಟರ್ ಒಂದು ಕ್ಯಾಂಟೀನ್,
ಅಲ್ಲಿ ಹೋಗಿ ಕುತ್ಕೊಂಡು ಟೀ ಕುಡಿಯುವ, ಅಲ್ಲೆಲ್ಲ ಫ್ರೆಂಡ್ಸ್ಗಳು ಬರ್ತಿದ್ರು ಕುತ್ಕೊಂಡು ಮಾತಾಡಿ. ವ್ಯಾಲೇಷನ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ತಾ ಇದ್ವಿ ನಾವು ಇಬ್ರು. ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ಬರ್ತಿದ್ವಿ, ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಬರ್ತಿದ್ವಿ. ಒಂದ್ಸರಿ ಏನಾಯ್ತು, ನವಂಬರ್ ಸೆಷನ್ ಹೋಗ್ಬೇಕಾದ್ರೆ ತುಂಬಾನೇ ಚಳಿ ಆಗ್ಬಿಟ್ಟು ಯೋಗೇಶ್ವರೇ ಮಲ್ಕೋಬಿಡ ನಾನು. ಆಗ ಅವ್ರ ಮಿಸ್ಸಸ್ ಮೈಸೂರು, ಅವ್ರ ಮನೇಲೆ ಒಂದು ವಾರ ಉಳ್ಕೊಂಡಿದ್ದು. ನಾನು ಒಂದೇ ಹಾಸಿಗೆ, ಒಂದೇ ತಟ್ಟೆಲ್ಲಿ ಊಟ ಮಾಡಿದ್ದು. ನಾವು ಬರ್ಬೇಕಾದ್ರೆ ಆ ಕಡ್ಲೆಕಾಯಿ ತಿನ್ನೋದು, ಹೊಸ ಹಣ್ಣು ತಿನ್ನೋದು ಟ್ರೈನಲ್ಲಿ. ಆಮೇಲೆ ಟೈಮ್ ಪಾಸಿಗೆ ಏನ್ ಮಾಡ್ತಿದ್ವಿ, ಮೇಲೆ ಕೂತ್ಕೊಬಿಡ್ತಿದ್ವಿ, ಆಟಗಳು ಹೇಳೋದು, ಹಣ್ಣು ತಗೊಂಡು ತಿನ್ನೋದು, ಕಡ್ಲೆಕಾಯಿ, ಈ ಥರ ಎಲ್ಲ ಚೆನ್ನಾಗಿತ್ತು ಲೈಫ್. ಅದಾದ್ಮೇಲೆ ಬರ್ತಾ ಬರ್ತಾ ಏನಾಗ್ತು ಅಂದರೆ, ಇಲ್ಲಿ 2015 ತಾರಾ ಮೇಡಮು, ಅಕ್ಷತಾ ಮೇಡಮು ಅವರೆಲ್ಲ ನನ್ನ ಸ್ಟೂಡೆಂಟ್. ತಾರಾ, ಅಕ್ಷತಾ, ಈಗ ಅಲ್ಲಿ ಇವ್ರು ಇದಾರಲ್ಲ ಚೈತ್ರ ಮೇಡಮ್, ಸುಷ್ಮಾ ಮೇಡಮ್, ಅವರೆಲ್ಲ ನನಗೆ ಸ್ಟೂಡೆಂಟ್ಸ್. ಪಾವನ, ಕವಿತಾ, ಇವರೆಲ್ಲ ನನಗೆ ಬೆಸ್ಟ್ ಸ್ಟೂಡೆಂಟ್ಸ್. ಬೆಸ್ಟ್ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಭಾರಿ ಚೆನ್ನಾಗಿ ಅವ್ರನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಇನ್ನೊಬ್ಬ ಬರ್ತಾ ಅಂತಿದ್ದಾನೆ, ಅವ್ನು ರಾತ್ರಿ ಎಲ್ಲ ಓದಿಸ್ಬೇಕು ಕೂತ್ಕೊಂಡು, ಅವನು ಟೀಚರೇ, ಇದರಲ್ಲಿದ್ದಾನೆ, ಇದು ವುಮೆನ್ಸ್ ಕಾಲೇಜಲ್ಲಿದ್ದಾನೆ. ರಾತ್ರಿ ಹೊತ್ತು ಕೂಡಾಕಿ ಹೇಳಿ ರೂಮಲ್ಲಿ, ಕೂಡಾಕಿ ಅಂತ ಬೆಳಗ್ಗೆ ತನಕ ಓದ್ಬೇಕಾಯ್ತು. ಆ ರೀತಿ ಅವ್ರನ್ನೆಲ್ಲ ಸ್ಟೂಡೆಂಟ್ಸ್ ಲೈಫಲ್ಲೇ ಸ್ಟೂಡೆಂಟ್ ಸ್ಟೈಲ್ ಏನು ಅಂತ ಹೇಳ್ಕೊಟ್ಟೆ. ಆಮೇಲೆ ಅವ್ರು ಬಂದಮೇಲೆ ನನ್ನ ಎಲ್ಲ ಅಡಾಪ್ಟ್ ಮಾಡ್ಕೊಂಡ್ರು. ನಾನು ಏನೇನು ಮಾಡ್ತಿದ್ನಲ್ಲ ಮಕ್ಕಳಿಗೆ, ಯಾವ ರೀತಿ ಕಷ್ಟಪಡ್ತಿದ್ದೆ ನಾನು, ಅದನ್ನೆಲ್ಲ ಮಕ್ಕಳಿಗೆ ಪ್ರೀತಿಸೋದು, ಮಕ್ಕಳಿಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡಿಕೊಡೋದು ತೊಡ್ಕೊಂಡು ಮಾಡ್ತಾ ಇದ್ದಾರೆ ನಂಬರ್ ಆಫ್. ಆಮೇಲೆ ನೋಡ್ತು, ಈ ಯೂನಿವರ್ಸಿಟಿಯಲ್ಲಿ ನನಗೆ ಚೇರ್ಮನ್ಶಿಪ್ ಸಿಗ್ಬೇಕಾಯ್ತು. ಇದೇ ನಿತ್ಯಾನಂದ, ವಿಕ್ರಮು, ಹಾಸನಲ್ಲಿ ಇರ್ತಕ್ಕಂಥ 15 ಜನ ಟೀಮು ಸರಿ ಚೇರ್ಮನ್ಶಿಪ್ ಕೊಡಲೇಬೇಕು ಅಂತ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕಲ್ಲಿ 2 ಟೀಚರ್ಸು ನಾವು ಸೈನೇ ಮಾಡಿಲ್ಲ, ಹೆದರ್ಕೊಂಡು ಹಿಂದೆ ಉಳಿದ್ರು. ನಮಗೆಲ್ಲ ಶೋಕಸ್ ನೋಟಿಸ್ ಇಶ್ಯೂ ಮಾಡಿದ್ರು. ನಾವು ಕೇರ್ ಮಾಡಿದ್ವಿ. ಯೂನಿವರ್ಸಿಟಿ ಲೆವೆಲಲ್ಲಿ ನಿಮಗೆ ನಿಮ್ಮ ಕಾಲೇಜಿನ ಎಕ್ಸಾಮ್ಸನ್ನ ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅಂದರು, ಅದಕ್ಕೂ ಹೆದರ್ಲಿಲ್ಲ. ಆಮೇಲೆ ಕೊನೆಗೆ ಈ ಯೂನಿವರ್ಸಿಟಿಗೂ ನಮಗೂ ಸವಾಸ ಬೇಡ, ನಾನು ವಿಕ್ರಮು ನಿತ್ಯಾನಂದ. ಲೋಕೇಶ್ ಬಗ್ಗೆ ನನಗೆ ಹೇಳಬೇಕು ಅಂದರೆ ತುಂಬ, ಎಲ್ಲರೂ ನನಗೆ ನಿಮ್ಮ 2ನೇ ಮಗ ಅಂತ ಕರೀತಾರೆ. ಲೋಕೇಶು ನನಗೆ ತುಂಬ 15 ವರ್ಷದಿಂದ ಒಟ್ಟಿಗೆ ವರ್ಕ್ ಮಾಡಿದ್ವಿ ನಾವು. ಅವರು ನನಗೆ ಬ್ರದರ್ ಥರ ಒಟ್ಟಿಗೆ ಎತ್ಕೊಂಡು ಪ್ರತಿಯೊಂದಕ್ಕೂ ಭಾಗಿಯಾಗ್ತಾರೆ. ಹಾಗೂ ಇನ್ನು ನಮ್ಮ ಕೊಲೀಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ತುಂಬ ಸಪೋರ್ಟಿವ್ ಆಗಿ ಲೋಕೇಶ್ ಸರ್ರು, ಅಕ್ಷತಾ ಮೇಡಮು, ಮತ್ತು ಬೇರೆ ಕಾಮರ್ಸ್ ಡಿಪಾರ್ಟ್ಮೆಂಟು ಹಾಗೂ ಇಂದಿನ ಪ್ರಿನ್ಸಿಪಾಲರ್ ಆದ ಪುಟ್ರಾಜ್ ಸರ್ರು ಮತ್ತು ಹಲವಾರು ಟೀಚರ್ಸ್ಗಳು ನಮ್ಮಲ್ಲಿದ್ದು ಹೋದರು. ಹಾಗೂ ನಾನ್ ಟೀಚಿಂಗ್ ಸ್ಟಾಫು ಎಸ್ಪೆಷಲಿ ನನಗೆ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಅಟ್ ಪ್ರೆಸೆಂಟ್ ಸ್ಟಾಫು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಸುಷ್ಮಾ ಮೇಡಮು, ವರ್ಚಿತಾ ಮೇಡಮು, ಚೈತ್ರಾ ಮೇಡಮು, ಅನುಷಾ ಮೇಡಮು, ಸಹನಾ ಮೇಡಮು ಹಾಗೂ ನಮ್ಮ ಇಂಗ್ಲೀಷ್ ಮೇಡಮ್ ಸಭಾ, ಇವರೆಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ನನಗೆ ನಮ್ಮ ಒಂದು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಗೈಡೆನ್ಸನ್ನು ಕೇಳ್ಕೊಂಡು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನಾಗಬೇಕು ಎಲ್ಲ ಪ್ರತಿಯೊಂದಕ್ಕೂ ನನಗೆ ಕೇಳ್ಕೊಂಡೆ ಪ್ರತಿಯೊಂದೂ ಮಾಡ್ತಾರೆ. ನನಗೆ ಅದಕ್ಕೆ ಭಾಳ ಹೆಮ್ಮೆ ಇದೆ. ಮತ್ತು ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್, ಎಸ್ಪೆಷಲಿ ಮೈ ಡಿಯರ್ ಕೊಲೀಗ್ಸ್. ರೈಟ್ ಸರ್, ನೀವು 2000ನೇ ಇಸ್ವಿಯಲ್ಲಿ ಒಂದು ಮ್ಯಾರೇಜ್ ಆಗ್ತೀರಿ, ಅದರ ಬಗ್ಗೆ ಹೇಳಿ. ಅವರು ನಮ್ಮ ಅತ್ತಿಗೆ ತಂಗಿ. ದಟ್ ಮೀನ್ಸ್ ಇವ್ರ ಫಾದರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ಶಿಪ್. ಆ ಲವ್ ಮ್ಯಾರೇಜ್ ಅನ್ನೋದಕ್ಕಿಂತ ಅವ್ರ ಫಾದರ್ ಅವಳಿಗೆ ನಮ್ಮ ಮನೇಲಿ ಗೊತ್ತಿಲ್ಲ. ಅವರು ನನ್ನ ಹತ್ರ ಒಂದು ಮಾತು ಹೇಳಿದರು, ನನ್ನ ಮಗಳು ಮದುವೆ ಆಗಬೇಕು. 1999 ಅವರಿಗೆ ಇದು ಮಾಲಯ ಅಮಾವಾಸ್ಯೆ ಇರುತ್ತೆ. ಆಗ ಅವರಿಗೆ ಲೈಟಾಗಿ ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆದಾಗ ಸ್ವಲ್ಪ ಮಾತು ಇತ್ತು. ಈ 1998 ನನಗೆ ಒಟ್ಟಿಗೆ ನಾನೊಂದು ಮಗಳು ಮದುವೆ ಮಾಡ್ಕೋಬೇಕಂತ ಆಸೆ. ನಾನು ಇನ್ನೊಂದು ಮದುವೆ ಆಗುವಂದ್ರು ನಾನು ಯಾರನ್ನ ಮದುವೆ ಹೋಗ್ಬೇಕು ಹೇಳಿ ಅಂದಾಗ ನಾನು ಹೇಳ್ತೀನಿ, ಹೇಮಾ ಮೇಡಮ್ ಮದುವೆ ಆಗ್ತೀನಿ. ಅವ್ರು ದೊಡ್ಡ ಚಿಕ್ಕವ್ರು, ಇವರು ಅವ್ರಿಗೆ ಸಾಯಕ್ಕಿಂತ ಮುಂಚೆ ಮದುವೆ ಆಗ್ಬೇಕು ಅಂತ ನನಗೆ ಆಸೆ ಇತ್ತು. ಆಗ ಅವ್ರನ್ನ ನಾನು ಮದುವೆ ಮಾಡ್ಕೊಳಕ್ಕೆ ಹೋಗ್ತೀನಿ. ಅವ್ರ ಅಣ್ಣದಿರು ಸ್ವಲ್ಪ ಅಬ್ಜೆಕ್ಟ್ ಮಾಡಿದ್ರು.
ತಂದೆ ತಾಯಿ ಸಪೋರ್ಟಿವ್ ಆಗಿ ನಿಂತು ನಂದು ಮ್ಯಾರೇಜ್ ಮುಂದ್ವಾರ ಮದುವೆ ಆಗೋದು ಅವರಪ್ಪ ಅಂದರೆ ಅಪ್ಪ ಆ ಸ್ಟೇಜಲ್ಲಿ ಇರಲಿಲ್ಲ ಆಗ ಹೇಳಿದಾಗ ನಾನು ಇದ್ದೇನೆ ವೀಕಲ್ಲಿ ಅರೇಂಜ್ಮೆಂಟ್ ಓಕೆ ಸರ್, ನಿಮ್ಮ ಶ್ರೀಮತಿಯವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ? ಹಾಯ್ ಯೋಗೀಶ್, ನಾನು ಫಸ್ಟ್ ಮೀಟ್ ಆಗಿದ್ದು ನೆನಪಿದ್ಯಾ ನಿಮಗೆ? ಕಂಪ್ಯೂಟರ್ ಸೆಂಟ್ರ್ ಮಾಡಿದ್ವಿ ನಾವು ಹಾಸನಲ್ಲಿ ಬಂದು. ಆವಾಗ 1997 ನಾನು ಮೀಟ್ ಆಗಿರೋದು. ಆಮೇಲೆ 2000 ನಮ್ಮ ಮದುವೆ, ಲವ್ ಮ್ಯಾರೇಜು. ಮನೆಯಲ್ಲೆಲ್ಲ ತುಂಬ ಕಷ್ಟ ಆಯಿತು ಒಪ್ಸೋದಕ್ಕೆಲ್ಲ. ಅದಕ್ಕೂ ಲಾಸ್ಟ್ ಮೂಮೆಂಟಲ್ಲಿ ಎಸ್ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದೀವಿ. June 11, 2000 ಅವತ್ತಿನಿಂದ ಇವತ್ತಿನವರೆಗೂ ಚೆನ್ನಾಗೇ ಇದ್ದೀವಿ. ಅಂದರೆ ಮಧ್ಯದಲ್ಲಿ ಜಗಳ ಆಡ್ತಾ ಇರ್ತೀವಿ ಅವಾಗವಾಗ. ಅದರಲ್ಲಿ ನನ್ನ ಮಗಳು ಹುಟ್ಟಿದ್ಲು. ಅವಳ ಹೆಸರು ಸಾಹಿತ್ಯ ಅಂತ ಹೇಳಿಬಿಟ್ಟು ಅವಳು ಇವಾಗ ಬಂದು ಎಂಜಿನಿಯರಿಂಗ್ ಸೆಕೆಂಡ್ ಇಯರ್ ಎಂಜಿನಿಯರಿಂಗ್ ಮಾಡ್ತಿದ್ದಾಳೆ. ನನಗೆ 2006 ಒಬ್ಬ ಮಗ ಹುಟ್ಟಿದ್ದಾನೆ. ಅವನ ಹೆಸರು ಸಾತ್ವಿಕ್ ಅಂತ ಹೇಳಿ. ಯೋಗೀಶ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ಜಾಸ್ತಿ ಮಾತಾಡ್ತಾರೆ, ಜೋಕ್ಸ್ ಮಾಡ್ತಾರೆ. ಆಮೇಲೆ ನಾವಿಬ್ಬರು ಚೆನ್ನಾಗಿದ್ದೀವಿ, ಸ್ವಲ್ಪ ಜಾಸ್ತಿ ಜಗಳನೂ ಆಡ್ತೀವಿ. ಆಮೇಲೆ ಚೆನ್ನಾಗೂ ಕೂಡ ಆಡ್ಕೊಂಡು ಇರ್ತೀವಿ. ರೈಟ್ ಸರ್, ನಿಮ್ಮ ಶ್ರೀಮತಿ ಹೇಮಲತಾ ಪ್ರಾಧ್ಯಾಪಕರು, ಜ್ಞಾನಧಾರೆ ಫಸ್ಟ್ ಗ್ರೇಡ್ ಕಾಲೇಜ್ ಹಾಸನ್. ನಿಮ್ಮ ಮಗಳು ಸಾಹಿತ್ಯ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಹಾಗೂ ನಿಮ್ಮ ಮಗ ಸಾತ್ವಿಕ್ ಫಸ್ಟ್ ಇಯರ್. ಓಕೆ, ಧನ್ಯವಾದಗಳು ಸರ್. ನಿಮ್ಮ ಲೈಫ್ ಜರ್ನಿಯನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಓವರ್ ಆಲ್ ಖುಷಿ ಆಯಿತು ಮತ್ತು ಇಂದಿನ ಜೀವನನ ಒಂದ್ಸರಿ ನೆನ್ಪು ಮಾಡ್ಕೊಂಡಂಗಾಯ್ತು. ಬಟ್ ಮೀನು ಏನಲ್ಲಿ ನಮ್ಮ ತಂದೆ ತಾಯಿಗಳ ಸಾಧನೆ ಏನು ಅಂತ ನನಗೆ ಗೊತ್ತಾಯಿತು. ಅವ್ರ ಸಾಧನೆ ಇಲ್ಲ ಅಂದರೆ ನಾನು ಈ ಒಂದು ಭಾಗ್ಯನ ಪಡಿತಿರಲಿಲ್ಲ. ಹಾಗೂ ನಮ್ಮ ಒಡ ಹುಟ್ಟಿದವರು ಸಹ ಇಂಡೈರೆಕ್ಟ್ಲಿ ನನಗೆ ತುಂಬ ಸಪೋರ್ಟಿವ್ ಮಾಡಿದರು. ಅದು ನಂಗೆ ನೆನಪಾಯಿತು. ಮತ್ತು ನನ್ನ ಕೊಲೀಗ್ಸ್ಗಳು, ಎಲ್ಲ ಕೊಲೀಗ್ಸು, ನನ್ನ ಹಳೆ ಸ್ಟೂಡೆಂಟ್ಸು ಮತ್ತು ಹಳೆ ಫ್ರೆಂಡ್ಸ್ಗಳೆಲ್ಲ ನಂಗೆ ನೆನಪಾದರು ಈ ಒಂದು ವಿಡಿಯೋದು. ರೈಟ್ ಸರ್, ನಿಮಗೆ ಕೊನೆಯದಾಗಿ 2 ಪ್ರಶ್ನೆ. ಮೊದಲನೇದು, ನೀವು ಸ್ಟೋರಿ ಕೇಳೋದಿದ್ರೆ ಯಾರಿಗೆ ಕೇಳ್ತೀವಿ? ನನ್ನ ಹೆಂಡತಿಗೆ ಕೇಳೋದು. ಒಂದು 24-25 ವರ್ಷ ಅವರು ಅವ್ರ ತಂದೆ ತಾಯಿ ಹತ್ರ ಬಂದು ಬೆಳೆದ್ಬಿಟ್ಟು ಅಯ್ಯಗಾಯಿಕೆ ನಮ್ಮನೆ. ಅವರು ಹಲವಾರು ಆಸೆಗಳು ಇಟ್ಕೊಂಡು ಬರ್ತಾರೆ. ಅವ್ರ ಆಸೆ ನಾನು ಯಾವುದು ಫುಲ್ಫಿಲ್ ಮಾಡಿಲ್ಲ. ಯಾವುದೇ ಒಂದು ಹೆಣ್ಣು ಒಂದು ಲಕ್ಸುರಿ ಲೈಫ್ ಬರೆಸ್ತಾರೆ, ಒಂದು ಸ್ವಂತ ಮನೆ, ಒಂದು ಕಾರು, ಲೈಕ್ ಸರ್ಪ್ಲೆಸ್, ಎಲ್ಲೋ ಹೋಗ್ಬೇಕು, ಎಲ್ಲೋ ಒಂದು ಟೂರು, ಆ ರೀತಿ ನಾನು ಅದನ್ನು ಯಾವುದನ್ನು ಮಾಡಿಲ್ಲ. ಅದು ನನಗೆ ಮನಸ್ಸಲ್ಲಿ ಕಾಣ್ತಾ ಇದೆ. ಅದೊಂದು ಫುಲ್ಫಿಲ್ಮೆಂಟ್ ನಾನು ಮಾಡಬೇಕು. ಎರಡನೇದಾಗಿ, ನೀವು ಥ್ಯಾಂಕ್ಸ್ ಹೇಳೋದಿದ್ರೆ ಯಾರಿಗೆ? ಥ್ಯಾಂಕ್ಸ್ ಹೇಳಂಗಿದ್ರೆ ನಾನು ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಹೇಳ ಥ್ಯಾಂಕ್ಸ್ ಹೇಳೋದು ಅವರಿಗೆ. ನನ್ನ ಲೈಫನ್ನ ಪ್ರಮೋಷನ್ ಮಾಡಿರೋದು ನನ್ನ ಸ್ಟೂಡೆಂಟ್ಸ್. ಓಕೆ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು.